ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ, ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. We are very happy to here in Timmapur to celebrate semi-Christmas. First semi-Christmas in Timmapur. Hallelujah. ಮೊದಲನೆಯ ಸಾರಿ ಒಂದು ಮೃತ್ಯುಂಜಯ ಮಠದ ಮೂಲಕವಾಗಿ ಪ್ರಾರಂಭ ಮಾಡಿದ್ದಿಲ್ಲಿದೆ ತಿಮ್ಮಾಪುರ ಗ್ರಾಮದಲ್ಲಿ. Hallelujah. Praise the Lord. We are very happy. ನಾವು ಬಹಳ ಸಂತೋಷವಾಗಿ ಇದ್ದೇವೆ. ಕಾರಣ ಏನು? ತಿಮ್ಮಾಪುರ ಗ್ರಾಮದಲ್ಲಿ ಇವತ್ತಿನ ದಿವಸದಲ್ಲಿ ಮೊದಲನೆಯದಾಗಿ ನಾವು ಏನ್ ಮಾಡ್ತಾ ಇದ್ದೇವೆ, ಕ್ರಿಸ್ಮಸ್ ಅನ್ನು ಈ ವರ್ಷದಲ್ಲಿ ಪ್ರಾರಂಭ ಮಾಡ್ಲಿಕ್ಕಿದೆ. Hallelujah. Praise the Lord. ಎಲ್ಲರ ಬಾಯಿಗಳಿಗೆ ಬೀಗ ಹಾಕಬೇಕು. Hallelujah. ಮಾತಾಡುವಾಗ ದೇವರ ವಾಕ್ಯ ಸಾರುವಂತ ಸಮಯದಲ್ಲಿ ಎಲ್ಲರೂ ಮೌನವಾಗಿದ್ದದನ್ನ ಕೇಳಿಸಿಕೊಳ್ಳಬೇಕು. Hallelujah. Praise the Lord. ಸಮಯ ತುಂಬಾ ಆಗಿದೆ. ಎಲೆಕ್ಟ್ರಿಸಿಟಿ ಪ್ರಾಬ್ಲಮ್ ಇರುವ ಕಾರಣಕ್ಕಾಗಿ ನಾವು ನೇರವಾಗಿ ದೇವರ ವಾಕ್ಯಕ್ಕೆ ಹೋಗೋಣ. ಎಲ್ಲರೂ ನಮ್ಮ ಬಲಗೈನ ಮೇಲೆ ಕೆತ್ತನೆ ವಾಕ್ಯನ ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇವತ್ತಿನ ದಿವಸ ನಾವು ಒಂದು ಕ್ರಿಸ್ತನ ಕುರಿತಾಗಿ, ಕ್ರಿಸ್ತನನ್ನು ಆರಾಧಿಸುವಂಥದ್ರ ಕುರಿತಾಗಿ, ಕ್ರಿಸ್ಮಸ್ ಅಂದ್ರೆ ಏನ್ರಿ? ಕ್ರಿಸ್ತನನ್ನ ಆರಾಧಿಸುವಂಥದ್ದು ಎಂಬುದಾಗಿ. ಕ್ರೈಸ್ಟೋಸೆ ಮಾಸ್ ಅಂದ್ರೆ ಕ್ರಿಸ್ತನ ಆರಾಧನೆಯನ್ನೇ ಕ್ರಿಸ್ಮಸ್ ಎಂಬುದಾಗಿ ಏನಾಗುತ್ತೆ, ಕರೆಯಲಾಗುತ್ತೆ. ಯೇಸು ಕ್ರಿಸ್ತನು ಈ ಲೋಕಕ್ಕೆ ಆತ ಇಳಿದು ಬಂದನು, ಮತ್ತೆ ಆತನು ಪರಲೋಕಕ್ಕೆ ಏರಿ ಹೋದನು. ಆತನು ಯಾಕೆ ಇಳಿದು ಬಂದನು, ಯಾಕೆ ಏರಿ ಹೋದನು, ಆತನು ಅಲ್ಲಿಂದ ಯಾಕೆ ಇಲ್ಲಿಗೆ ಬರಬೇಕಾಗಿತ್ತ, ಎಲ್ಲ ಸಂಗತಿಗಳನ್ನು ಅನೇಕ ವರ್ಷಗಳಿಂದ ನೀವು ಕೇಳ್ತಾ ಬಂದಿದ್ದೀರಿ ಪ್ರಿಯರೇ. ಹಲ್ಲೆಲೂಯಾ. ಇವತ್ತಿನ ದಿವಸ ಒಂದು ಹೊಸ ಸಂದೇಶದ ಕಡೆಗೆ ನಾವು ಹೋಗೋಣ. ಕ್ರಿಸ್ತನ ಬಳಿಗೆ ನಾವೆಲ್ಲರೂ ಕೂಡ ಬರಬೇಕಾಗಿದೆ. ಕ್ರಿಸ್ತನ ಬಳಿಗೆ ನಾವೆಲ್ಲರೂ ಕೂಡ ಬರಬೇಕಾಗಿದೆ. ಯಾಕೆ ಯೇಸು ಕ್ರಿಸ್ತನ ಬಳಿಗೆ ಬರಬೇಕಾಗಿದೆ ಅಂತಂದ್ರೆ, ಸತ್ಯವೇದದಲ್ಲಿ ನಾವು ನೋಡುವಾಗ ಸತ್ಯವೇದ ಹೇಳುತ್ತೆ, ಆತನ ಹೊರತಾಗಿ ರಕ್ಷಕನು ಯಾರು ಇಲ್ಲ, ಆತನ ಹೊರತಾಗಿ ದೇವರು ಯಾರು ಇಲ್ಲ, ಆತನ ಹೊರತಾಗಿ ಪಾಪದಿಂದ ವಿಮೋಚಿಸುವಂತವರು ಯಾರು ಇಲ್ಲ ಎಂಬುದಾಗಿ ಸತ್ಯವೇದ ಸ್ಪಷ್ಟವಾಗಿ ಏನ್ ಮಾಡ್ತಾ ಇದ್ದಾರೆ, ನಮಗೆ ತಿಳಿಸ್ತಾ ಇದೆ ಪ್ರಿಯರೇ. ಯಾಕೆ ದೇವರು ನರ ಮನುಷ್ಯರಾಗಿ ಆತನು ಈ ಲೋಕಕ್ಕೆ ಇಳಿದು ಬರಬೇಕು, ಆತನು ಅಲ್ಲಿಂದಲೇ ಪಾಪಗಳನ್ನು ಪರಿಹಾರ ಮಾಡಬೇಕಾಗಿ ಇತ್ತಲ್ವಾ. ದೇವರೇ ಬರುವಂಥದ್ದು ನ್ಯಾಯವಾ ಎಂಬುದಾಗಿ ಅನೇಕ ಸಾರಿ ಅನೇಕ ಪ್ರಶ್ನೆಗಳು ನಮ್ಮಲ್ಲಿ ಏನಾಗ್ತಾ ಇರ್ತವೆ, ಉದ್ಭವವಾಗ್ತಾ ಇರ್ತವೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರು ನೋಡ್ರಿ, ಆತನು ಯಾವೊಂದು ಯೋಜನೆಯನ್ನ ಮಾಡಿದನು, ಆ ಯೋಜನೆಯನ್ನ ಆತನು ಸಂಪೂರ್ಣವಾಗಿ ನೆರವೇರಿಸಲು ಇಷ್ಟಪಟ್ಟಂತಹ ದೇವರಾಗಿದ್ದಾನೆ. ದೇವರು ಮನುಷ್ಯರನ್ನ ಸೃಷ್ಟಿ ಮಾಡಿದ, ಕಣ್ಣಿಗೆ ಕಾಣುವ ಕಾಣದಿರುವ ಎಲ್ಲಾ ಜಗತ್ತನ್ನು ಉಂಟು ಮಾಡಿದ ಆದ ಮೇಲೆ, ದೇವರು ತನ್ನ ಸ್ವರೂಪದಲ್ಲಿ ತನ್ನ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡಿದ ಆದ ಮೇಲೆ, ಮನುಷ್ಯರಿಗೆ ಸ್ವತಂತ್ರವನ್ನ ಕೊಟ್ಟಂತ ದೇವರ ಸ್ವಾತಂತ್ರ್ಯ ಆ ಒಂದು ಮನುಷ್ಯರು ಪಡೆದುಕೊಂಡಿದ್ದಾದ ಮೇಲೆ, ದೇವರು ಒಂದು ಆಜ್ಞೆಯನ್ನ, ಒಂದು ನಿಯಮವನ್ನ ಹೇಳಿದ. ಆ ಆಜ್ಞೆ ನಿಯಮವನ್ನ ಮೀರಬೇಡಿರಿ ಎಂಬುದಾಗಿ ದೇವರು ಹೇಳಿದರೆ, ಮನುಷ್ಯರು ಅದನ್ನ ಮೀರಿದ ಕಾರಣಕ್ಕಾಗಿ ಲೋಕದ ಒಳಗಡೆ ಪಾಪ ಎನ್ನುವಂಥದ್ದು ಪ್ರವೇಶ ಆಯ್ತು ಪ್ರಿಯರೇ. ಹಲ್ಲೆಲೂಯಾ. ಆ ಪಾಪ ಎನ್ನುವಂಥದ್ದು ಯಾಕೆ ಪ್ರವೇಶ ಆಯ್ತು ಅಂದ್ರೆ, ದೇವರ ಆಜ್ಞೆಯನ್ನ ಮೀರಿ ನಡೆದ ಕಾರಣಕ್ಕಾಗಿ, ದೇವರ ನಿಯಮಕ್ಕೆ ವಿರುದ್ಧವಾಗಿ ಹೋದ ಕಾರಣಕ್ಕಾಗಿ, ತಮ್ಮನ್ನು ಕೂಡ ದೇವರ ಸಮಾನ ಮಾಡ್ತಾನೆ ಎಂಬುವಂತ ಸೈತಾನನ ಮಾತನ್ನ ಕೇಳಿಸಿಕೊಂಡು ಸೈತಾನನಿಗೆ ಒಳಗಾಗಿ ಪ್ರೇರೇಪಿಸಲ್ಪಟ್ಟಂತ ಸಮಯದಲ್ಲಿ ಮನುಷ್ಯರಿಗೂ ಮತ್ತು ದೇವರಿಗೆ ಇರತಕ್ಕಂತ ಆತ್ಮೀಯ ಒಂದು ಏನಂತ ಹೇಳ್ತೀವಿ ಕನೆಕ್ಷನ್ ಎನ್ನುವಂಥದ್ದು ಏನಾಯ್ತ್ರಿ, ತಪ್ಪಿ ಹೋಯ್ತು ಪ್ರಿಯರೇ. ಹಲ್ಲೆಲೂಯಾ. ಯಾವ ಮನುಷ್ಯರನ್ನ ದೇವರು ತನ್ನ ಹೋಲಿಕೆಯಲ್ಲಿ ತನ್ನ ಸ್ವರೂಪದಲ್ಲಿ ಸೃಷ್ಟಿ ಮಾಡಿದನು, ಅದೇ ಮನುಷ್ಯರು ಸೃಷ್ಟಿ ಮಾಡಿದ ತಂದೆಯ ಮಾತನ್ನ ಏನು ಮಾಡಿದ್ರು, ಧಿಕ್ಕಾರ ಮಾಡಿದ್ರು ಪ್ರಿಯರೇ. ಧಿಕ್ಕಾರ ಮಾಡಿದ ಸಮಯದಲ್ಲಿ ದೇವರು ಆವತ್ತಿನ ದಿವಸ ಒಂದು ಯೋಚನೆ ಮಾಡಿದ, ಸ್ತ್ರೀ ಸಂತಾನವಾಗಿ ನಾನೇ ಬಂದು ಮತ್ತೆ ಈ ಮನುಷ್ಯರ ಪಾಪಗಳೆಲ್ಲವನ್ನ ಕ್ಷಮಿಸುವುದಕ್ಕಾಗಿ ನಾನು ಯಜ್ಞವಾಗ್ತೀನಿ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಈ ಹುಟ್ಟಿರ್ತಕ್ಕಂಥ ಎಲ್ಲಾ ಮನುಷ್ಯರು ನಾವೆಲ್ಲರೂ ಕೂಡ ಏನಾಗಿದ್ದೇವೆ, ಪುರುಷ ಸಂತಾನದವರಾಗಿದ್ದೇವೆ. ಆದರೆ ರಕ್ಷಕನಾಗಿ ಬಂದಿರತಕ್ಕಂಥ ಯೇಸು ಕ್ರಿಸ್ತನು, ಆತನು ಸ್ತ್ರೀ ಸಂತಾನವಾಗಿ ಈ ಲೋಕಕ್ಕೆ ಬರುವುದರ ಮೂಲಕವಾಗಿ ಆತನು ದೊಡ್ಡದಾಗಿರ್ತಕ್ಕಂಥ ಅದ್ಭುತವನ್ನ ಮಾಡಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇವತ್ತಿನ ದಿವಸ ಧ್ಯಾನದ ಅಂಶದ ಕಡೆಗೆ ನಾವು ಹೋಗೋಣ. ಕ್ರಿಸ್ತನ ಬಳಿಗೆ ನಾವು ಬರಬೇಕಾಗಿದೆ. ಯೇಸು ಕ್ರಿಸ್ತನ ಬಳಿಗೆ ಬರಬೇಕಾಗಿದೆ. ಯೇಸು ಸ್ವಾಮಿ 2000 ನಾವು ಏನು ಹೇಳ್ತಾ ಇದೀವಿ, ಒಂದು 24 ವರ್ಷಗಳ ಹಿಂದ್ಗಡೆ ಹೋದಂತ ಸಮಯದಲ್ಲಿ ಆತನು ನರ ಮನುಷ್ಯನಾಗಿ ಈ ಲೋಕಕ್ಕೆ ಆತನ ಏನ್ ಮಾಡಿದ, ಅವತರಿಸಿ ಬಂದ. ಏನ್ ಮಾಡಿದಾರ ಆತ? ಅವತರಿಸಿ ಬಂದ.
ಅವತರಿಸಿ ಬರುವಂತ ಸಮಯದಲ್ಲಿ ದೇವರು ಆಯ್ಕೆ ಮಾಡಿಕೊಂಡದ್ದು ಭೂಮಿಯ ಮೇಲೆ ಇರ್ತಕ್ಕಂಥ ಎಲ್ಲಾ ಯೌವನಸ್ಥರ ಮಧ್ಯದಲ್ಲಿ ಕನ್ನಿಕೆಯಾಗಿರ್ತಕ್ಕಂಥ ಮರಿಯಳು, ಭಯಭಕ್ತಿಗೆಯಲ್ಲಿ ಪಾತ್ರಳಾಗಿರ್ತಕ್ಕಂಥ ಮರಿಯಳನ್ನ ಆತನು ಆಯ್ಕೆ ಮಾಡಿಕೊಂಡು ಆತನು ಆಕೆಯ ಗರ್ಭದಲ್ಲಿ ನೋಡ್ರಿ ಸೃಷ್ಟಿ ಮಾಡಿದಂತ ಎಲ್ಲವನ್ನು ಸೃಷ್ಟಿ ಮಾಡಿದಂತ ದೇವರು ತನ್ನನ್ನು ತಾನು ಯಾವ ರೀತಿಯಾಗಿ ದೀನನಾಗಿ ತಗ್ಗಿಸಿಕೊಂಡ ಎಂಬುದಾಗಿ. ಹಲ್ಲೆಲೂಯಾ. ಆತನು ಗರ್ಭದಲ್ಲಿ 9 ತಿಂಗಳ ಕಾಲ ಇದ್ದು ಆತನು ಗರ್ಭಧಾರಣೆ ಆದಂತ ಸಮಯದಲ್ಲಿ ಆತನು ಈ ಲೋಕದಲ್ಲಿ 33 ವರ್ಷಗಳ ಕಾಲ ಆತನ ಏನ್ ಮಾಡಿದ, ಜೀವಿಸಿದ ಪ್ರಿಯರೇ. ಹಲ್ಲೆಲೂಯಾ. ಪ್ರಿಯರೇ, ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಆತನ ಒಂದು ಜೀವಿತ ಪರಿಶುದ್ಧವಾಗಿತ್ತು, ಆತನ ಹುಟ್ಟು ಎನ್ನುವಂಥದ್ದು ಪರಿಶುದ್ಧವಾಗಿತ್ತು, ಆತನ ಒಂದು ಬಾಳಿನಲ್ಲಿ ಬದುಕಿನಲ್ಲಿ ಯಾವ ಕಲ್ಮಶ ಒಂದು ಚಿಕ್ಕ ಮಚ್ಚೆ ಇಲ್ಲದ ಹಾಗೆ ಆತನ ಏನ್ ಮಾಡಿದ, ಪರಿಶುದ್ಧ ಪಾವನ ಮೂರ್ತಿಯಾಗಿ ಮನುಷ್ಯರು ಯಾವ ರೀತಿಯಾಗಿ ಜೀವಿಸಬೇಕು ಎನ್ನುವಂತ ಒಂದು ಮಾದರಿಯನ್ನ, ಒಂದು ಮಾರ್ಗವನ್ನ, ಒಂದು ಹೆಜ್ಜೆಯ ಜಾಡನ್ನ ಆತನು ತೋರಿಸಿ ತಿಳಿಸಿಕೊಟ್ಟು ಹೋದ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಯಾಕಂದ್ರೆ ಯಾವ ಆದಾಮ ಅವಳನ್ನ ದೇವರು ಸೃಷ್ಟಿ ಮಾಡಿದಾಗ ಅವರಿಗೋಸ್ಕರವಾಗಿ ಇಟ್ಟಿರ್ತಕ್ಕಂಥ ಯೋಜನೆಯನ್ನ ಸೈತಾನನು ಕೆಡಿಸಿದಾಗ ಪುನಃ ಅದೇ ಯೋಜನೆಯನ್ನ ರೂಪಿಸುವುದಕ್ಕಾಗಿ ಮನುಷ್ಯನಾಗಿ ದೇವರು ಏನ್ ಮಾಡಿದ, ಈ ಲೋಕಕ್ಕೆ ಹೊರಟು ಬಂದ. ಸೈತಾನನ ಕಾರ್ಯಗಳನ್ನ ಲಯ ಮಾಡುವುದಕ್ಕಾಗಿ ದೇವರು ಈ ಲೋಕಕ್ಕೆ ಹೊರಟು ಬಂದ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡೋಣ ಲೂಕನು ಬರೆದ ಸುವಾರ್ತೆ 2ನೇ ಅಧ್ಯಾಯದ ಕಡೆಗೆ ಬನ್ನಿ. ಸಮಯದಲ್ಲಿ ಯೇಸು ಕ್ರಿಸ್ತನ ಜನನ ಆದಂತ ಸಮಯದಲ್ಲಿ ಆಕಾಶದಲ್ಲಿ ಒಂದು ನಕ್ಷತ್ರ ಹೊಸದಾಗಿ ಏನಾಯ್ತಂತೆ, ಹುಟ್ಟಿತು ಪ್ರಿಯರೇ. ಹುಟ್ಟಿದಂತ ಸಮಯದಲ್ಲಿ ಅಲ್ಲಿ ಬೆತ್ಲೆಹೇಮಿನಲ್ಲಿ ಮರಿಯಳು, ಯೋಸೇಫ ಆವತ್ತಿನ ದಿವಸ ಜನಸಂಖ್ಯೆ ಎಣಿಕೆ ಮಾಡುವ ಕಾರಣಕ್ಕಾಗಿ ಚಕ್ರವರ್ತಿಯಾಗಿರ್ತಕ್ಕಂಥ ಅಗಸ್ಟಸ್ ಸೀಸರ್, ಅಲ್ಲಿ ನಾವು ನೋಡಿದ ಔಗುಸ್ತ ಮಹಾರಾಜನು ಎಲ್ಲ ತನ್ನ ಕೆಳಗಡೆ ಇರ್ತಕ್ಕಂಥ ಎಲ್ಲಾ ಜನರು ಒಂದು ತಮ್ಮ ತಮ್ಮ ಊರುಗಳಿಗೆ ಹೋಗ್ಬೇಕಂತ ಹೇಳಿದಾಗ ನಜರೇತಿನಿಂದ ಪ್ರಯಾಣವಾಗಿ ಸುಮಾರು 110-120 ಕಿಲೋಮೀಟರ್ಲಿಂದ ಇವರು ಏನ್ ಮಾಡ್ತಾ ಇದ್ದಾರೆ, ನಜರೇತಿನಿಂದ ಬೆತ್ಲೆಹೇಮಿಗೆ ಬಂದು ಆ ಸ್ಥಳದಲ್ಲಿ ಜನಗಣತಿಯ ಪ್ರಕಾರವಾಗಿ ತಮ್ಮ ಹೆಸರುಗಳನ್ನು ಏನ್ ಮಾಡ್ತಾ ಇದ್ದಾರೆ, ದಾಖಲಿಸಿಕೊಳ್ತಾ ಇದ್ದಾರೆ. ಯೇಸು ಕ್ರಿಸ್ತನ ಈ ಭೂಮಿಯ ಮೇಲೆ ಇದ್ದಂತ ಸಮಯದಲ್ಲಿ ಪ್ರಪಂಚದ ಜನಸಂಖ್ಯೆ ಎಷ್ಟಾಗಿತ್ತು ಅಂದ್ರೆ 3 ಕೋಟಿ ಮಾತ್ರ. ಅಲ್ಲಲ್ಲಿ ಎಷ್ಟ್ರಿ, 3 ಕೋಟಿ. ಇವತ್ತು ಎಷ್ಟಾಗಿದೆ, 800 ಕೋಟಿ ದಾಟಿ ಹೋಗಿದೆ ಆಲ್ರೆಡಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಎಷ್ಟ್ರಿ, ಅವತ್ತು 3 ಕೋಟಿ, ಇವತ್ತು ಪ್ರಪಂಚದ ಜನಸಂಖ್ಯೆ 800 ಕೋಟಿಗಿಂತ ಜಾಸ್ತಿಯಾಗಿ ಹೋಗಿದೆ ಪ್ರಿಯರೇ. ಆವತ್ತಿನ ಲೆಕ್ಕ ಪತ್ರಗಳ ಪ್ರಕಾರವಾಗಿ ಆ ಒಂದು ಜನಸಂಖ್ಯೆಯನ್ನ ಭರಿಸಿದಂತ ಸಮಯದಲ್ಲಿ ಅವರು ಬೆತ್ಲೆಹೇಮಿನಲ್ಲಿಯೇ ಇರುವಾಗ ಜನನ ಅವನ್ ಏನಂದ್ರೆ ನೋವು ಕಾಣಿಸಿಕೊಂಡು ಜನನವಾದಾಗ ಆಕಾಶದಲ್ಲಿ ಒಂದು ತಾರೆ ಹುಡ್ತು. ಆ ಜನನವಾದಂತ ಸಮಯದಲ್ಲಿ ಕುರುಬರು ಕುರಿಗಳನ್ನ ಅಡವಿಯಲ್ಲಿ ಮೇಯಿಸ್ತಾ ಇರಬೇಕಾದ್ರೆ ಸಡನ್ ಆಗಿ ದೇವದೂತನೇನಾಗ್ತಾ ಇದ್ದಾನೆ, ಅವರಿಗೆ ಪ್ರತ್ಯಕ್ಷನಾಗ್ತಾ ಇದ್ದಾನೆ. ಯಾರಿಗೆ ಪ್ರತ್ಯಕ್ಷನಾಗ್ತಾ ಇದ್ದಾನೆ, ಅಡವಿಯಲ್ಲಿ ಕುರಿಗಳನ್ನ ಕಾಯುವಂತ ಕುರುಬರಿಗೆ. ಕಾರ್ಗತ್ತಲಿನಲ್ಲಿ ಇರ್ತಕ್ಕಂಥ ಆ ಒಂದು ಜನರ ಬಳಿಯಲ್ಲಿ ಸಡನ್ ಆಗಿ ದೇವದೂತನು ಪ್ರತ್ಯಕ್ಷನಾದಾಗ ಕರ್ತನ ಪ್ರಭೆ ಒಳ್ಳೆದಾಗ ಏನಾಯ್ತಂತೆ, ಆ ಬೆಳಕನ್ನ ನೋಡಲಾರದೆ ಅವರು ಸಂಪೂರ್ಣವಾಗಿ ಏನ್ ಮಾಡ್ತಾ ಇದ್ದಾರೆ, ಭಯ ಪಡ್ತಾ ಇದ್ದಾರೆ. ಅದು ಹೊಸದಾಗಿರ್ತಕ್ಕಂಥ ಕಾರ್ಯ ಅವರಿಗೆ. ಅವರು ಯಾವತ್ತೂ ಕೂಡ ಅದನ್ನ ಏನ್ ಮಾಡಿಲ್ಲ, ನೋಡಿಲ್ಲ, ಆ ಬೆಳಕನ್ನ ನೋಡಿಲ್ಲ, ಆ ಕರ್ತನ ಪ್ರಭೆಯನ್ನ ನೋಡಿಲ್ಲ. ಸಡನ್ ಆಗಿ ಭಯಪಟ್ಟು ಎದುರ್ತಾ ಇರ್ಬೇಕಾದ್ರೆ, ದಿಗಿಲು ಪಡ್ತಾ ಇರ್ಬೇಕಾದ್ರೆ ಅವರಿಗೆ ದೇವದೂತನು ಹೇಳ್ತಾ ಇದ್ದಾನೆ, ಹೆದರಬೇಡಿರಿ. ಹಲ್ಲೆಲೂಯಾ. ಇಷ್ಟು ದಿವಸಗಳ ಕಾಲ ನೀವು ಭಯಪಟ್ಟಿದ್ದೀರಿ. ಇಷ್ಟು ದಿವಸಗಳ ಕಾಲ ನಿಮಗೆ ರೋಗ ಅಂದ್ರೆ ಭಯ, ಮರಣ ಅಂದ್ರೆ ಭಯ, ಸಾವು ಅಂದ್ರೆ ಭಯ, ಮುಂದೆ ಭವಿಷ್ಯತ್ತು ಏನಾಗುತ್ತೆ ಎನ್ನುವಂತದ್ರ ಕುರಿತಾಗಿ ನಿಮಗೆ ಭಯ ಇದೆ. ಆದ್ರೆ ಈಗ ನೀವು ಹೆದರಬೇಡಿರಿ. ಯಾಕೆ ಹೆದರಬೇಡ್ರಿ ಎಂಬುದಾಗಿ ದೇವದೂತನು ಹೇಳ್ತಾ ಇದ್ದಾನಂತಂದ್ರೆ, ಜನರಿಗೆಲ್ಲ ಒಂದು ದೊಡ್ಡದಾಗಿರ್ತಕ್ಕಂಥ ಮಹಾ ಸಂತೋಷದ ಶುಭ ಸಮಾಚಾರವನ್ನ ನಾನು ಹೊತ್ತುಕೊಂಡು ಬಂದಿದ್ದೇನೆ. ಗಾಬ್ರಿಯಲ್ ಹೇಳ್ತಾ ಇದ್ದೇನೆ, ನಾನು ಶುಭ ಸಮಾಚಾರವನ್ನ ಹೊತ್ತುಕೊಂಡು ಬಂದಿದ್ದೇನೆ. ಆ ಶುಭ ಸಮಾಚಾರ ಏನಂತಂದ್ರೆ, ಏನ್ರಿ ಶುಭ ಸಮಾಚಾರ? ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಹೆದರಬೇಡಿರಿ, ಕೇಳಿರಿ. ಜನರಿಗೆಲ್ಲ ಶುಭ ಸಮಾಚಾರ ಏನಂದ್ರೆ, ಯೇಸು ಕ್ರಿಸ್ತನು ಈ ಲೋಕಕ್ಕೆ ಹುಟ್ಟಿ ಬಂದಿದ್ದಾನೆ. ಅಲ್ಲಿವರೆಗೆ ಯಾವ ಜನರು ದೇವರೇ ನೀನು ಆಕಾಶವನ್ನು ಸೀಳಿ ಇಳಿದು ಬರಬಾರದೆ, ದೇವರೇ ನೀನು ಪ್ರತ್ಯಕ್ಷವಾಗಬಾರದೆ, ದೇವರೇ ನನಗಿರುವಂತ ನೋವನ್ನು ನೋಡು, ದೇವರು ನೀನು, ನನಗೆಷ್ಟೋ ನೋವುಗಳಿದಾವ, ನೀನು ಅನುಭವಿಸಿದ್ರೆ ಗೊತ್ತಾಗುತ್ತೆ ಅಂತ ಹೇಳಿ ಅನೇಕರು ಅಂದುಕೊಂಡ ಆಡಿಕೊಂಡ ಮಾತುಗಳು, ಅನೇಕರು ಅಸತೋಮ ಸದ್ಗಮಯ, ತಾಮಸೋಮ ಜ್ಯೋತಿರ್ಗಮಯ, ಮೃತ್ಯೋಗಮ ಅಮೃತಂಗಮಯ, ದೇವರೇ ಅಸತ್ಯದಲ್ಲಿದ್ದೇವೆ, ಸತ್ಯದ ಕಡೆಗೆ ನಮ್ಮನ್ನ ನಡೆಸು, ದೇವರೇ ಕತ್ತಲೆಯಲ್ಲಿದ್ದೇವೆ, ಬೆಳಕಿನ ಕಡೆಗೆ ನಮ್ಮನ್ನು ನಡೆಸು, ದೇವರೇ ಮರಣದ ಸ್ಥಿತಿಯಲ್ಲಿ ಭಯ ಪಡ್ತಾ ಇದ್ದೇವೆ, ಜೀವದ ಸ್ಥಿತಿಯ ಕಡೆಗೆ, ನಿತ್ಯ ಜೀವದ ಸ್ಥಿತಿಯ ಕಡೆಗೆ ನಮ್ಮನ್ನು ನಡೆಸು, ಅಮರತ್ವದ ಕಡೆಗೆ ನಮ್ಮನ್ನು ನಡೆಸು ಎಂಬುದಾಗಿ ಯಾರು ಪ್ರಾರ್ಥಿಸಿದ್ರೋ, ದೇವರೇ ನೀನೇ ಇಳಿದು ಬರಬಾರದು
ಎಂಬುದಾಗಿ ಯಾರು ಹೇಳಿದ್ರು ಆ ಎಲ್ಲ ಮನುಷ್ಯರ ಪ್ರಾರ್ಥನೆಗಳನ್ನು ಕೇಳಿದಂತ ದೇವರು ಆತನು ನೇಮಕ ಮಾಡಿದ ಅಂತ್ಯಕಾಲದ ಸಮಯದಲ್ಲಿ ಆತನು ಈ ಲೋಕಕ್ಕೆ ಇಳಿದು ಬಂದ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಮನುಷ್ಯರ ಎಲ್ಲಾ ಮನವಿಗಳನ್ನ ಅಂಗೀಕರಿಸಿದ ಆತನು ನರವತಾರಿಯಾಗಿ ಈ ಲೋಕಕ್ಕೆ ಏನ್ ಮಾಡಿದ, ಇಳಿದು ಬಂದ ಪ್ರಿಯರೇ. ದೂತನು ಹೇಳ್ತಾ ಇದ್ದಾನೆ, ಯಾರಿಗೆ ಹೇಳ್ತಾ ಇದ್ದಾನೆ? ಆ ಕುರುಬರಿಗೆ ತಿಳಿಸ್ತಾ ಇದ್ದಾನೆ. ತಿಳಿಸಿದಂತ ಸಮಯದಲ್ಲಿ ಯಾರಿಗಾದ್ರೂ ಕೂಡ ಏನಾಗುತ್ತೆ, ಭಯ ಆಗುತ್ತೆ. ಹಲ್ಲೆಲೂಯಾ. ಏನು ಈ ರೀತಿಯಾಗಿ ಯಾವ ಒಂದು ಸಂಗತಿ ಇದೆ, ಯಾವ ಒಂದು ವಿಷಯ ಇದೆ, ದೂತನು ನಮ್ಮ ಬಳಿಗೆ ಯಾಕೆ ಬಂದ, ಯಾಕೆ ದೇವರು ನಮ್ಮ ಬಳಿಗೆ ಕಳುಹಿಸಿದ್ರು ಎಂಬುದಾಗಿ ಅವರು ಆಲೋಚಿಸ್ತಾ ಇರಬೇಕಾದ್ರೆ ಅವರಲ್ಲಿ ಒಬ್ಬರು ಮಾತಾಡ್ತಾ ಹೇಳ್ತಾ ಇದ್ದಾರೆ, ದೂತನು ಹೋದ ಮೇಲೆ ಏನಂತ ಹೇಳಿರಿ, ದೂತನು ಹೋದ ಮೇಲೆ ಮತ್ತೆ ದೊಡ್ಡದಾಗಿರ್ತಕ್ಕಂಥ ದೂತರ ಗುಂಪು ಕಾಣಿಸ್ತು. ಹಲ್ಲೆಲೂಯಾ. ಅವ್ರು ಹೇಳ್ತಾ ಇದ್ರೆ, ಮೇಲಿನ ಲೋಕಗಳಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ, ದೇವರು ಅವರಿಗೆ ಒಲಿದಿದ್ದಾನೆ ಎಂಬುದಾಗಿ. ದೇವರು ಒಲಿದಿದ್ದಾನೆ. ಹಲ್ಲೆಲೂಯಾ. ಯಾವ ದೇವರು ಒಲಿಬೇಕಂತೇಳಿ ಎಷ್ಟು ದಿವಸಗಳಿಂದ ಕರೆಸಿಕೊಂಡಿದ್ರು ಅದೇ ದೇವರು ಮನುಷ್ಯಾವತಾರಿಯಾಗಿ ಆತನು ಈ ಲೋಕಕ್ಕೆ ಹೊರಟು ಬಂದ ಪ್ರಿಯರೇ. ಹಲ್ಲೆಲೂಯಾ. ಅವತಾರ ಅಂದ್ರೆ ಏನ್ರಿ? ಯಾರು ಹುಟ್ಟುವಾಗ ಆಕಾಶದಲ್ಲಿ ನಕ್ಷತ್ರ ಹುಟ್ಟುತ್ತೋ, ಮೇಲಿನಿಂದ ಕೆಳಗಡೆ ಅವತರಿಸಿ ಬರುವಾಗ ನಕ್ಷತ್ರ ಹುಟ್ಟುತ್ತೋ, ಆತನೇ ಅವತಾರ ಪುರುಷ. ಆತನೇ ಯಾರ್ರಿ? ನಜರೇತಿನ ಯೇಸು ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅವ ಅಂದ್ರೆ ಮೇಲಿನಿಂದ ಕೆಳಗಡೆ ಇಳಿದು ಬರುವಂತದ್ದು, ತಾರೆ ಅಂದ್ರೆ ನಕ್ಷತ್ರ. ಆತನು ಹುಟ್ಟಿದಾಗ ನಕ್ಷತ್ರ ಹುಟ್ಟಿತು, ಅದಕ್ಕಾಗಿ ಯೇಸು ಕ್ರಿಸ್ತನೇ ಅವತಾರ ಪುರುಷನು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆ ಸಮಯದಲ್ಲಿ ಆ ದೂತರು ಹೇಳಿದಂತ ಮಾತುಗಳನ್ನು ಕೇಳಿಸಿಕೊಳ್ತಾ ಇದ್ರು. ಅಯ್ಯೋ, ಬೆತ್ಲೆಹೇಮಿನಲ್ಲಂತೆ, ದಾವೀದನ ನಗರದಲ್ಲಂತೆ, ದಾವೀದನೂರಿನಲ್ಲಿ ನಿಮಗೋಸ್ಕರವಾಗಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ, ಆತನು ಕರ್ತನಾಗಿರೋ ಕ್ರಿಸ್ತನು ಎಂಬುದಾಗಿ ಈ ದೂತರು ಹೇಳಿದ್ರಲ್ವಾ. ಆ ಮಗು ಛತ್ರದ ಪಕ್ಕದಲ್ಲಿ ಮಲಗಿರುವಂತದ ಮಗುವನ್ನು ನೀವು ಕಾಣ್ತೀರಿ ಅಂತೇಳಿ ಹೇಳಿದಂತ ಮಾತುಗಳನ್ನೆಲ್ಲ ಕೇಳಿಸ್ಕೊಂಡು ಆಲೋಚನೆ ಮಾಡ್ತಾ ಅವರಲ್ಲಿ ಒಬ್ರು ಹೇಳ್ತಾ ಇದ್ದಾರೆ, ಏನಂತ ಹೇಳಂತಂದ್ರೆ, ನಡಿರಿ ನಾವು ಆ ಮಗುವನ್ನು ನೋಡಲಿಕ್ಕೆ ಹೋಗೋಣ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಯೇಸುವಿನ ಬಳಿಗೆ ಬರಬೇಕಾಗಿದೆ. ಆ ಕುರುಬರಿಗೆ ಸಂದೇಶ ತಿಳಿಸಿದಾಗ ಅಲ್ಲಿ ನಾವು ನೋಡ್ತಾ ಇದ್ದೇವೆ, ತಟ್ಟನೆ ಎಂಬುದಾಗಿ ವಾಕ್ಯ ಹೇಳ್ತಾ ಇದ್ದ. ನಮ್ಗೆ ಏನಂತೀರಿ? ಓದ್ತಿರೋ ಒಂದ್ಸಲ ವಚನ. ಓಕೆ, ಇದಿಲ್ಲಲ್ರಿ ಲೈಟ್. ಓಕೆ, ನಾನೇ ಓದ್ತೀನಿ ಬಿಡ್ರಿ ಎಲ್ಲ. 2:15 ದೇವದೂತರವರ ಬಳಿಯಿಂದ ಪರಲೋಕಕ್ಕೆ ಹೊರಟು ಹೋದ ಮೇಲೆ ಆ ಕುರುಬರು, ನಾವು ಈಗಲೇ ಬೆತ್ಲೆಹೇಮಿಗೆ ಹೋಗಿ ಕರ್ತನು ನಮಗೆ ತಿಳಿಯಪಡಿಸಿದ ಈ ಸಂಗತಿಯನ್ನ ನೋಡೋಣ, ನಡೆಯಿರಿ ಎಂದು ತಮ್ಮೊಳಗೆ ಮಾತಾಡಿಕೊಂಡು ಥಟ್ಟನೆ ಹೋಗಿ ಮರಿಯಳನ್ನು, ಯೋಸೇಫನನ್ನ, ಗೋದಲಿಯಲ್ಲಿ ಮಲಗಿರುವ ಆ ಕೂಸನ್ನ ಕಂಡುಕೊಂಡರು ಎಂಬುದಾಗಿ. ಹಲ್ಲೆಲೂಯಾ. ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಆ ಕುರುಬರು ಕೇಳಿಸಿಕೊಂಡಂತಹ ಸಂಗತಿಗಳನ್ನು ನೋಡುವುದಕ್ಕಾಗಿ ಅವ್ರು ಏನ್ ಮಾಡ್ತಾ ಇದಾರೆ, ತಮ್ಮೊಳಗೆ ಮಾತಾಡಿಕೊಂಡು ಥಟ್ಟನೆ ಹೋಗ್ತಾ ಇದ್ದಾರೆ. ಹಲ್ಲೆಲೂಯಾ. ಏನ್ ಮಾಡ್ತಾ ಇದಾರೆ? ಹೋಗ್ತಾ ಇದಾರೆ. ಏನೋ ಸಂಗತಿ ಇದೆ, ಏನೋ ವಿಷಯ ಇದೆ, ದೇವರು ಕರ್ತನ ನಮಗೆ ತಿಳಿಸಿದಾನೆ. ಕರ್ತನ ಯಾರ ಮೂಲಕವಾಗಿ ತಿಳಿಸ್ತಾನ್ರಿ? ದೂತರ ಮೂಲಕವಾಗಿ. ವಾಕ್ಯವನ್ನು ಹೊತ್ಕೊಂಡು ಬಂದಂತವ್ರು ಯಾರ್ರಿ? ಕುರುಬರಿಗೆ ವಾಕ್ಯವನ್ನು ಹೊತ್ಕೊಂಡು ಬಂದಂತವ್ರು ಯಾರು? ದೇವದೂತರು. ಆದ್ರೆ ಆ ಮಾತು ಯಾರ್ದಾಗಿತ್ತು? ಅದು ದೇವ್ರದಾಗಿತ್ತು. ಇನ್ನು ಸಿಂಪಲ್ ಆಗಿ ಹೇಳ್ಬೇಕಾದ್ರೆ, ಇವಾಗೆಲ್ಲ ಮೊಬೈಲ್ಗಳು ಬಂದಿದ್ದಾವೆ, ಫೋನ್ಗಳೆಲ್ಲ ಬಂದಿದ್ದಾವೆ, ನೀವು ದೂರ ಇರೋರಿಗೆ ನೇರವಾಗಿ ನೀವು ಮಾತಾಡ್ತೀರ. ಆದ್ರೆ ಆವತ್ತಿನ ದಿವಸಗಳಲ್ಲಿ ಪತ್ರಗಳು ಬರಿತಾ ಇದ್ರು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಪತ್ರಗಳನ್ನು ಬರೆದಂತ ಸಮಯದ ದೂರದಲ್ಲಿ ಮಗ ಓದಕ್ಕೆ ಹೋಗಿದ್ರೆ ಆ ಪತ್ರ ಏನ್ ಮಾಡ್ತಾ ಇದ್ದ ಮಗ, ಊರಿನ ಅಡ್ರೆಸ್ಸಿಗೆ ಬರದೆ ಪೋಸ್ಟ್ ಮ್ಯಾನ್ ಏನು ಮಾಡ್ತಾ ಇದ್ದಾರೆ, ಅದನ್ನು ತೆಗೆದುಕೊಂಡು ಬರ್ತಾ ಇದ್ದ. ಪೋಸ್ಟ್ ಮ್ಯಾನ್ ಪತ್ರ ತೆಗೆದುಕೊಂಡು ಬಂದರೆ ಅದು ಪೋಸ್ಟ್ ಮ್ಯಾನ್ ಪತ್ರ ಅಲ್ಲ, ಅದು ಯಾರ ಪತ್ರ ಆಗಿತ್ತದು? ನಿಮ್ಮ ಮಗ ನಿಮಗೋಸ್ಕರವಾಗಿ ಬರೆದಿರ್ತಕ್ಕಂಥ ಪತ್ರ. ಆ ಪತ್ರದಲ್ಲಿ, ಅಯ್ಯಪ್ಪ ನಮಗೆ ಓದಕ್ಕೆ ಬರಲ್ಲ, ನೀವೇನು ಮಾಡ್ರಿ, ನಮಗೆ ಓದಿ ತಿಳಿಸ್ರಿ ಅಂತ ಹೇಳಿದಾಗ ಪೋಸ್ಟ್ ಮ್ಯಾನ್ ಏನು ಮಾಡ್ತಾ ಇದ್ದ? ಓದಿ ತಿಳಿಸ್ತಾ ಇದ್ದ. ಪೋಸ್ಟ್ ಮ್ಯಾನ್ ಓದಿದ್ರಪ್ಪ ಅಂದ್ರೆ ಪೋಸ್ಟ್ ಮ್ಯಾನೇ ಮಾತಾಡಿದಂಗಲ್ಲ, ಅಲ್ಲಿ ಯಾರು ಮಾತಾಡ್ತಾ ಇದ್ದಾರೆ? ಮಗ ಮಾತಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಆ ದೂತರು ಬಂದು ಅವರ ಬಳಿಗೆ ಮಾತಾಡಿದಾಗ ಆದ್ರೆ ಇವರು ಗ್ರಹಿಸಿಕೊಳ್ತಾ ಇದ್ರೆ, ಕರ್ತನು ನಮಗೆ ತಿಳಿಯಪಡಿಸಿದ್ದಾನೆ, ಇದು ದೇವದೂತರ ಮಾತಲ್ಲ, ಇದು ಕರ್ತನ ಮಾತು ಎಂಬುದಾಗಿ ಎದ್ದು ಅವರು ಹೋಗೋದಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಈ ಸಂಗತಿ ಏನೋ ಇದೆ, ಯಾಕೆ ದೇವರು ನಮಗೆ ತಿಳಿಸಿದ್ದಾನೆ? ಹುಟ್ಟಿರ್ತಕ್ಕಂಥ ಮಗು ಸಾಮಾನ್ಯವಾಗಿರ್ತಕ್ಕಂಥ ಮಗು ಅಲ್ಲ, ಆ ಮಗುವಿನಲ್ಲಿ ಏನೋ ವಿಶೇಷತೆ ಇದೆ ಎಂಬುದಾಗಿ ಗ್ರಹಿಸಿಕೊಂಡು ಅವರು ಎದ್ದು ಹೋಗ್ತಾ ಇದ್ದಾರೆ ಪ್ರಿಯರೇ. ಹೆಂಗ್ ಹೋಗ್ತಾ ಇದಾರೆ? ಕ್ವಿಕ್ ಆಗಿ. ಹಲ್ಲೆಲೂಯಾ. ಹರಿ ಅಪ್ ಅಂತೀವಿ ನಾವು. ಹಲ್ಲೆಲೂಯಾ. ಏನೋ ಒಂದು ಅಪಘಾತ ಆಗುತ್ತ ಅಂತ ಹೇಳಂದ್ರೆ ನಾವ್ ಏನ್ ಮಾಡ್ತೀವ್ರಿ? ಅವಸರ ಮಾಡ್ತೀವಿ. ಇವರು
ತಟ್ಟನೆ ಏನ್ ಮಾಡ್ತಾ ಇದ್ದಾರೆ, ಎದ್ದು ಹೋಗೋದಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಎದ್ದು ಹೋಗಿ ಸುಮ್ಮನೆ ಇರಲಿಲ್ಲ, ಅವರು ಆ ಕೂಸನ್ನ ನೋಡ್ತಾ ಇದ್ದಾರೆ, ಮರಿಯಳನ್ನ, ಯೋಸೇಫನನ್ನ ನೋಡಿ ಆ ವಿಷಯಗಳೆಲ್ಲವನ್ನ ಅಲ್ಲಿರುವಂತವ್ರೆಲ್ಲರಿಗೆ ಏನ್ ಮಾಡ್ತಾ ಇದ್ದಾರೆ, ತಿಳಿಸ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಇವತ್ತಿನ ದಿವಸ ತಟ್ಟನೆ ದೇವರ ಬಳಿಗೆ ಬರುವುದಕ್ಕಾಗಿ ಅನೇಕರು ಹಿಂದೇಟಾಗ್ತಾರೆ. ಸೃಷ್ಟಿಕರ್ತನಾದ ದೇವರನ್ನು ತಿಳಿದುಕೊಳ್ಳುವುದಕ್ಕಾಗಿ ಅನೇಕರು ಏನಾಗ್ತಾರೆ, ಹಿಂದೇಟಾಗ್ತಾರೆ, ಬಲಹೀನರಾಗ್ತಾರೆ. ದೇವರ ಕುರಿತಾಗಿರ್ತಕ್ಕಂಥ ವಿಷಯಗಳನ್ನು, ಸಂಗತಿಗಳನ್ನು ಆಲಿಸುವುದಕ್ಕಾಗಿ ಬಲಹೀನರಾಗ್ತಾರೆ ಅವರು. ಹಲ್ಲೆಲೂಯಾ. ಆದ್ರೆ ಈ ಕುರುಬರು ಬಲಹೀನರಾಗಲಿಲ್ಲ. ಕುರುಬರು ಒಂದು ಕಿವಿಯಿಂದ ಕೇಳಿ ಇನ್ನೊಂದು ಕಿವಿಯಿಂದ ಬಿಡಲಿಲ್ಲ. ಯಾಕೋ ಈ ಸುವಾರ್ತೆ ನಮಗೇ ಬಂದಿದೆ ಎಂಬುದಾಗಿ ಅವರು ತಟ್ಟನೆ ಎದ್ದು ಏನ್ ಮಾಡ್ತಾ ಇದ್ದಾರೆ, ಹೊರಡ್ತಾ ಇರ್ತಾರೆ. ಒಬ್ಬಾತನೇ ದೇವರಲ್ವಾ, ಸೃಷ್ಟಿಯನ್ನು ಮಾಡಿದಂತ ಸೃಷ್ಟಿಕರ್ತನ ಒಬ್ಬಾತನಲ್ವಾ, ಆ ಸೃಷ್ಟಿಕರ್ತನ ಸುವಾರ್ತೆಯನ್ನ ದೂತರು ತಿಳಿಸಿದಾರಲ್ವಾ. ನಾವು ಸುಮ್ಮನೆ ಇರದೆ ತಟ್ಟನೆ ನಾವೇನ್ ಮಾಡೋಣ, ನಡೆಯೋಣ, ನಾವು ನೋಡೋಣ, ಏನಿದೆ ಸಂಗತಿ ನಾವು ಗ್ರಹಿಸಿಕೊಳ್ಳೋಣ ಎಂಬುದಾಗಿ ಅವರು ಬಂದಾಗ ಅವರಿಗೆ ಆ ಎಲ್ಲ ವಿಷಯಗಳು ಏನಾಗ್ತಾ ಇದಾವೆ, ಗೊತ್ತಾಗ್ತಾ ಇದಾವೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್. ಅದಕ್ಕಾಗಿ ಹೊರಗಡೆ ಇದ್ರೆ ಏನು ಗೊತ್ತಾಗಲ್ಲ, ದೇವರ ಬಳಿಗೆ ಬಂದಾಗ ಆ ದೇವರ ಕಾರ್ಯಗಳು ಎಂಥವಂತೇಳಿ ನಾವೆಲ್ಲರೂ ಕೂಡ ಅನುಭವಿಸೋದಕ್ಕೆ ಜೀವಿತದಲ್ಲಿ ಸಾಧ್ಯ ಆಗುತ್ತೆ ಪ್ರಿಯರೇ. ಹಲ್ಲೆಲೂಯಾ. ಹೊರಗಡೆಯಿಂದ ಅನೇಕ ಮಾತುಗಳನ್ನು ಮಾತಾಡ್ತಾರೆ. ಹಲ್ಲೆಲೂಯಾ. ಆದರೆ ದೇವರನ್ನ ತಿಳಿದಾದ ಮೇಲೆ ನಿನ್ನ ಜೀವಿತ ಬದಲಾವಣೆ ಆಗುತ್ತೆ, ನಿನ್ನ ವರ್ತನೆ ಬದಲಾವಣೆ ಆಗುತ್ತೆ, ನಿನ್ನ ಮಾತುಗಳು ಬದಲಾವಣೆ ಆಗ್ತವೆ, ನಿನ್ನ ನೋಟ ಬದಲಾವಣೆ ಆಗುತ್ತೆ, ನಿನ್ನ ಆಲೋಚನೆ ವಿಧಾನ ಬದಲಾವಣೆ ಆಗುತ್ತೆ. ಕಾರಣ ಏನ್ರಿ, ನೀನು ನಿನ್ನ ಸೃಷ್ಟಿ ಮಾಡಿದ ಸೃಷ್ಟಿಕರ್ತನನ್ನು ಹುಡುಕಿ ನೀನು ಬಂದಿದೀಯ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ, ಆ ಕುರುಬರು ತಮಗೆ ತಿಳಿಸಿರ್ತಕ್ಕಂಥ ಸಂದೇಶವನ್ನ ಗ್ರಹಿಸಿಕೊಂಡು ನೇರವಾಗಿ ತಟ್ಟನೆ ಅವರು ಹೋಗ್ತಾ ಇದ್ದಾರೆ. ಹೋಗಿ ಆ ಕೂಸನ್ನ ಕಂಡು ಅವ್ರು ಏನ್ ಮಾಡಿದ್ರಂತೆ, ಅತ್ಯಂತ ಸಂತೋಷ ಪಟ್ರು. ಹಲ್ಲೆಲೂಯಾ. ಬಹಳ ಸಂತೋಷ ಪಟ್ಟವರು ಏನ್ ಮಾಡ್ತಾ ಇದ್ದಾರೆ, ಸ್ತುತಿ ಗೀತೆಯನ್ನ ಆಡ್ತಾ ಇದ್ದಾರೆ, ಅವ್ರು ಆರಾಧನೆ ಮಾಡ್ತಾ ಇದ್ದಾರೆ. ಆರಾಧನೆ ಮಾಡಿ ಅವರು ತೆರಳ್ತಾ ಇದ್ದಾರೆ ಪ್ರಿಯರೇ. ಅದ್ರ ಸಲುವಾಗಿ ಇವತ್ತಿನ ದಿವಸ ಕ್ರಿಸ್ಮಸ್ ಅಂದ್ರೆ ನಾವು ಕ್ರಿಸ್ತನ ಬಳಿಗೆ ಬರುವಂತದ್ದೇ ಕ್ರಿಸ್ಮಸ್ ಆಗಿದೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್. ಎರಡನೇದಾಗಿ ನಾವು ಇಲ್ಲಿ ನೋಡ್ತಾ ಇದ್ದೇವೆ, 15ನೇ 22ನೇ ವಚನದಲ್ಲಿ, ಒಬ್ಬ ತಂದೆಗೆ ಇಬ್ಬರು ಮಕ್ಕಳು ಇರಬೇಕಾದ್ರೆ ಆ ಇಬ್ಬರು ಮಕ್ಕಳಲ್ಲಿ ಹಿರಿ ಮಗನು ತಂದೆಯ ಬಳಿಯಲ್ಲಿ ಇದ್ದು ಕಿರಿ ಮಗನು ಅಪ್ಪ ನನಗೆ ನನ್ನ ಜೀವಿತ ನನ್ನ ಇಷ್ಟ ಎನ್ನುವಂತ ರೀತಿಯಲ್ಲಿ ಅವನು ಪಾಲು ಮಾಡಿಕೊಂಡು ಆಸ್ತಿಯನ್ನ ತಂದೆಯ ಮನೆಯಿಂದ ದೂರದ ದೇಶಕ್ಕೆ ಅವನು ಹೊರಟು ಹೋಗ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಎಲ್ಲಿಗೆ ಹೋಗ್ತಾ ಇದ್ದಾನೆ ಅವನು? ದೂರದ ದೇಶಕ್ಕೆ ಹೋಗ್ತಾ ಇದ್ದಾನೆ. ತಂದೆಯ ಬಳಿಯಲ್ಲಿ ತನಗೆ ಬರತಕ್ಕ ಪಾಲನ್ನೆಲ್ಲ ಮಾಡಿಕೊಂಡು ದೂರದ ದೇಶಕ್ಕೆ ಹೋದ ಮೇಲೆ ಅವನು ತನಗಿರುವ ಆಸ್ತಿಯನ್ನೆಲ್ಲ ಬಂಡವಾಳ ಹಾಕಿದ ಸಮಯದಲ್ಲಿ ಅವನು ಹಾಕಿರ್ತಕ್ಕಂಥ ವ್ಯಾಪಾರವೆಲ್ಲವೂ ಕೂಡ ಏನಾಯ್ತಂತೆ, ನಷ್ಟವಾದಂತ ಸಮಯದಲ್ಲಿ ಅವನು ಕಷ್ಟಪಡುವುದಕ್ಕಾಗಿ ಒಂದು ಕೆಲಸವನ್ನ ಹುಡುಕಿಕೊಂಡ. ಊಟ ಮಾಡಕ್ಕೂ ಕೂಡ ಒಂದು ತುತ್ತು ಊಟ ಯಾರು ಕೂಡ ಅವನಿಗೆ ಕೊಡ್ತಾ ಇಲ್ಲ. ಅವನಿಗೆ ಅವಾಗ ತನ್ನ ಜೀವಿತದಲ್ಲಿ, ಹಳೆಯ ಒಂದು ಜೀವಿತದಲ್ಲಿ ತನ್ನ ತಂದೆಯ ಮನೆಯಲ್ಲಿ ಇರುವಾಗ ಅವನು ಯಾವ ರೀತಿಯಾಗಿ ಸುಖದಿಂದ ಇದ್ದನು ಅದೆಲ್ಲ ವಿಷಯಗಳನ್ನ ನೆನೆಸ್ಕೊಳ್ತಾ ಇದ್ದಾನೆ. ನನ್ನ ತಂದೆಯ ಮನೆಯಲ್ಲಿ ಆಳುಗಳಿಗಾದರೂ ಎಷ್ಟು ಆಹಾರವಿದೆ ಎಂಬುದಾಗಿ ಗ್ರಹಿಸಿಕೊಂಡು ಆ ವ್ಯಕ್ತಿ ಏನ್ ಮಾಡ್ತಾ ಇದ್ದಾನ್ರಿ, ಈ ಸಮಯದಲ್ಲಿ ಏನ್ ಮಾಡ್ತಾ ಇದ್ದಾನೆ, ನಾನು ನನ್ನ ತಂದೆಗೆ ವಿರೋಧವಾಗಿ ನಡೆದುಕೊಂಡಿದ್ದೇನೆ, ನಾನು ನನ್ನ ತಂದೆಯ ಬಳಿಗೆ ಹೋಗಬೇಕಂತೇಳಿ ಅವನಿಗೆ ಬುದ್ಧಿ ಬಂದು ಅವನು ಎಲ್ಲಿಗೆ ಹೋಗ್ತಾ ಇದ್ದಾನೆ, ತಂದೆ ಮನೆಗೆ ಹೋಗ್ತಾ ಇದ್ದಾನೆ. ಹೋಗ್ಬೇಕಾದ್ರೆ ಅವನು ಅಂದ್ಕೊಳ್ತಾ ಇದ್ದಾನೆ, ಅಪ್ಪ ನಾನು ನಿನಗೆ ವಿರೋಧವಾಗಿ, ಪರಲೋಕಕ್ಕೆ ವಿರೋಧವಾಗಿ ತಪ್ಪು ಮಾಡಿದ್ದೇನೆ, ಅದಕ್ಕಾಗಿ ನೀನು ನನ್ನ ಕ್ಷಮಿಸ್ಬೇಕಂತೇಳಿ ಕ್ಷಮಾಪಣೆಯನ್ನು ಕೇಳಿಕೊಳ್ಬೇಕು ಅಂತೇಳಿ ಅಂದುಕೊಂಡು ಹೋಗ್ತಾ ಇರಬೇಕಾದ್ರೆ ದೂರದಲ್ಲಿ ಆ ಮಗನು ಬರುವಂತದನ್ನ ನೋಡಿದಂತ ತಂದೆ ಏನ್ ಮಾಡ್ತಾ ಇದ್ದಾನೆ, ಓಡಿ ಬರ್ತಾ ಇದ್ದಾನೆ. ಹಲ್ಲೆಲೂಯಾ. ಏನ್ ಮಾಡ್ತಾ ಇದ್ದಾನೆ ತಂದೆ? ಓಡಿ ಬರ್ತಾ ಇದ್ದಾನೆ. ಓಡಿ ಬಂದು ಆ ಮಗುವನ್ನ ಕೊರಳನ್ನ ಅಪ್ಪಿಕೊಂಡು ಮುದ್ದಿಟ್ಟು ಏನ್ ಮಾಡ್ತಾ ಇದ್ದಾನೆ ನೋಡ್ರಿ, ತಟ್ಟನೆ ಏನ್ ಹೇಳ್ತಾ ಇದ್ದ ವಾಕ್ಯ ಓದ್ತೀರಾ? ಹಲ್ಲೆಲೂಯಾ. ಅವನು ಇನ್ನು ದೂರದಲ್ಲಿ ಇರುವಾಗ 22ನೇ ವಚನ, ತಂದೆಯು ತನ್ನ ಆಳುಗಳಿಗೆ ಶ್ರೇಷ್ಠವಾದ ನಿಲುವಂಗಿಯನ್ನ ತಟ್ಟನೆ ತಂದು ಇವನಿಗೆ ತೊಡಿಸಿರಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಆದಾಮ ಅವ್ವ ಯಾವುದನ್ನ ಕಳೆದುಕೊಂಡಿದ್ರು ಅದನ್ನ ಪುನಃ ದೇವರು ಕೊಡಬೇಕಂತೇಳಿ ಇಷ್ಟಪಟ್ಟಿದ್ದಾನೆ. ಹಲ್ಲೆಲೂಯಾ. ಅವರು ರಕ್ಷಣೆಯ ವಸ್ತ್ರವನ್ನು ಅವ್ರು ಏನ್ ಮಾಡಿದ್ದಾರೆ,
ಕಳೆದುಕೊಂಡಿದ್ದಾರೆ. ಮಹಿಮೆಯ ವಸ್ತ್ರವನ್ನು ಅವ್ರು ಏನ್ ಮಾಡಿದ್ದಾರೆ? ಕಳೆದುಕೊಂಡಿದ್ದಾರೆ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ತಂದೆ ಹೇಳ್ತಾ ಇದ್ದಾನೆ, ನನ್ನ ಮಗನು ಪೋಲಿ ಹೋಗಿದ್ದ, ಸತ್ತು ಹೋಗಿದ್ದ, ಪುನಃ ನನ್ನ ಬಳಿಗೆ ಬಂದನಲ್ಲ ಎಂಬುದಾಗಿ ನೆನೆಸಿ ತನ್ನ ಆಳುಗಳಿಗೆ ಹೇಳ್ತಾ ಇದ್ದಾನೆ. ಏನಂತೇಳಿ? ನೀನು ತಟ್ಟನೆ ಏನ್ ಮಾಡ್ರಿ? ಶ್ರೇಷ್ಠವಾದ ನಿಲುವಂಗಿಯನ್ನ ತೆಗೆದುಕೊಂಡು ಬರ್ರಿ. ಎಂತ ನಿಲುವಂಗಿ ಅಂತೆ? ಶ್ರೇಷ್ಠವಾಗಿರುವಂಥದ್ದಂತೆ. ಹಲ್ಲೆಲೂಯಾ. ಪ್ರೈಸ್. ಅದಕ್ಕಾಗಿ ಪ್ರಿಯರೇ, ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಏನಂತ ಹೇಳಿದ್ರೆ, ದೇವರ ಬಳಿಗೆ ನಾವು ಬರಬೇಕಾಗಿದೆ. ಕ್ರಿಸ್ಮಸ್ ಅಂದ್ರೆ ಏನ್ರಿ? ದೇವರ ಬಳಿಗೆ ಬರುವಂಥದ್ದು. ಯೇಸು ಕ್ರಿಸ್ತನ ಬಳಿಗೆ ನಾವು ಬರುವಂಥದ್ದು. ಮನೆಯಿಂದ ತಪ್ಪಿಸಿಕೊಂಡು ಹೋಗಿರ್ತಕ್ಕಂಥ ಈ ಹುಡುಗ ಲೋಕದ ವ್ಯವಹಾರದಲ್ಲಿ ಸಿಲುಕಿಕೊಂಡು ಭ್ರಷ್ಟನಾಗಿ, ಕಷ್ಟಕ್ಕೆ ಪೀಡಿತನಾಗಿ, ಪುನಃ ಬುದ್ಧಿ ಬಂದ ಮೇಲೆ ತಂದೆಯ ಮನೆಯನ್ನ ನೆನೆಸಿ ಏನ್ ಮಾಡ್ತಾ ಇದ್ದಾನೆ? ಬರ್ತಾ ಇದ್ದಾನೆ. ಆ ತಂದೆ ಬೇರೆ ಯಾರು ಅಲ್ಲ, ನನ್ನನ್ನು ನಿನ್ನನ್ನು ಉಂಟು ಮಾಡಿದಂಥ ಸೃಷ್ಟಿಕರ್ತನಾದ ಯೇಸುವೆ ಆಗಿದ್ದಾನೆ. ತಪ್ಪು ಹೋದಂಥ ಮಕ್ಕಳು ಬೇರೆ ಯಾರು ಅಲ್ಲ, ಆತನನ್ನು ತಿಳಿದುಕೊಳ್ಳಲಾರದಂಥ ಸ್ಥಿತಿಯಲ್ಲಿ ಇದ್ದಂಥ ನಾವೇ. ಆದರೆ ಇವತ್ತಿನ ದಿವಸ ದೇವರು ನಮ್ಮನ್ನು ಪುನಃ ತನ್ನ ಬಳಿಗೆ ಏನು ಮಾಡಿದ್ದಾನೆ? ಆತ ನಡೆಸಿದ್ದಾನೆ. ಪ್ರಿಯರೇ, ಎಲ್ಲರೂ ಗಟ್ಟಿಯಾಗಿ ಚಪ್ಪಾಳೆ ಹೊಡೆದು ದೇವರನ್ನು ಮಹಿಮೆಪಡಿಸೋಣ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಆತನು ನಮಗೆ ಶ್ರೇಷ್ಠವಾದ ನಿಲುವಂಗಿಗಳನ್ನು ಕೊಡಬೇಕಂತೇಳಿ ಇಷ್ಟಪಟ್ಟಿದ್ದಾನೆ. ಲೋಕ ಎನ್ನುವಂಥದ್ದು ಕಷ್ಟ ಇದೆ, ಆದರೆ ನೀವು ನನ್ನ ಬಳಿಗೆ ಬಂದರೆ ಆ ಕಷ್ಟವನ್ನು ನಾನು ಒತ್ತುಕೊಳ್ತೀನಿ, ನಿಮ್ಮನ್ನು ನಾನು ಒತ್ತು ಸಹಿಸ್ತೇನೆ ಎಂಬುದಾಗಿ ದೇವರು ಭಾಷೆ ಕೊಟ್ಟಿದ್ದಾನೆ. ಪ್ರಿಯರೇ, ಅದಕ್ಕಾಗಿ ದೇವರು ನೋಡ್ರಿ ಎಷ್ಟು ಒಳ್ಳೆ ದೇವರು ಅಂದ್ರೆ, ತಾನು ಈ ಲೋಕಕ್ಕೆ ಸಾಯಲಿಕ್ಕೆ ಬಂದಂತ ದೇವರು. ಆತನು ಹೇಳ್ತಾ ಇದ್ದಾನೆ, ಎಲ್ಲ ಈ ಕಷ್ಟಪಡುವವರು, ಹೊರವತ್ತವರು ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುತ್ತೀನಿ. ಹಲವಿ, ನಾನು ನಿಮಗೆ ಕಷ್ಟ ಅಲ್ಲ, ವಿಶ್ರಾಂತಿಯನ್ನು ಕೊಡ್ತೀನಿ, ಸುಖವನ್ನ ಕೊಡ್ತೀನಿ ಅಂತೇಳಿ ಆತನ ಏನ್ ಮಾಡ್ತಾ ಇದ್ದಾನೆ? ಇಡೀ ವಿಶ್ವವನ್ನೇ ಆತನ ಏನ್ ಮಾಡ್ತಾ ಇದ್ದಾನ್ರಿ? ಕರಿತಾ ಇದ್ದಾನೆ. ಪ್ರಿಯರೇ, ಆತನು ಎತ್ತಿದ್ದಾನೆ, ಒತ್ತಿದ್ದಾನೆ. ಆತನಿಗೆ ಆ ನೋವು ಏನಂತೇಳಿ ಆತನಿಗೆ ಗೊತ್ತು. ಪ್ರಿಯರೇ, ಅದಕ್ಕಾಗಿ ಯಾರು ನಾಶವಾಗೋದು ಆತನಿಗೆ ಇಷ್ಟ ಇಲ್ಲ. ಅದರ ಸಲಗೆ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನ ಪಡೆಯಬೇಕೆಂದು ಆತನನ್ನ ಕೊಟ್ಟನು ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ಇವತ್ತಿನ ದಿವಸ ನಿಲುವಂಗಿ ಇರಲಾರದೆ ಅನೇಕರು ಏನ್ ಮಾಡ್ತಾ ಇದ್ದಾರೆ? ಜೀವಿಸ್ತಾ ಇದ್ದಾರೆ. ಪ್ರಿಯರೇ, ಒಂದ್ಸಾರಿ ನಾನು ಇಲ್ಲಿ ವಾಕ್ಯ ಹೇಳ್ಬೇಕಾದ್ರೆ, ನಿಲುವಂಗಿ ಬಹಳ ಮುಖ್ಯ. ಹಲ್ಲೆಲೂಯಾ. ಪರಲೋಕದಲ್ಲಿ ದೇವ್ರು ಏನ್ ಮಾಡ್ತಾನೆ? ನಮ್ಗೆ ನಿಲುವಂಗಿಗಳನ್ನ ಕೊಡ್ತಾನೆ. ಹಲ್ಲೆಲೂಯಾ. ಪ್ರೈಸ್. ನಿಲುವಂಗಿ ಇರ್ಲಾರ್ದವ್ರು ಏನಾಗ್ತಾರ್ರಿ? ತೆಗೆದು ಹಾಕಲ್ಪಡ್ತಾರೆ ಎಂಬುದಾಗಿ ಕೂಡ ನಾನು ಹೇಳಿದೆ ಪ್ರಿಯರೇ. ಅದಕ್ಕಾಗಿ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಏನಂತ ಹೇಳಂತಂದ್ರೆ, ತಟ್ಟನೆ ನಾವು ಯೇಸುವಿನ ಬಳಿಗೆ ಬರುವಂತವ್ರು ಆಗೋಣ. ಎಲ್ಲಿಗೆ ಬರ್ಬೇಕು ನಾವು? ಕ್ರಿಸ್ತನ ಬಳಿಗೆ ಬರ್ಬೇಕು. ಯಾಕೆ ಬರ್ಬೇಕು ನಾವು? ದಾರಿ ತಪ್ಪಿದವರಾಗಿದ್ವಿ. ದಾರಿಯನ್ನ ತಿಳಿದುಕೊಳ್ಳುವುದಕ್ಕಾಗಿ, ನಮ್ಮ ಜೀವಿತವನ್ನು ಸರಿ ಮಾಡಿಕೊಳ್ಳುವುದಕ್ಕಾಗಿ ಕ್ರಿಸ್ತನ ಬಳಿಗೆ, ತಂದೆಯ ಬಳಿಗೆ ನಾವು ಬರಬೇಕಾಗಿದೆ ಪ್ರಿಯರೇ. ತಟ್ಟನೆ ಇವರು ಹೋದ್ರು ಕುರುಬರು, ತಟ್ಟನೆ ನಿಲುವಂಗಿಯನ್ನ, ಶ್ರೇಷ್ಠವಾದಂತ ನಿಲುವಂಗಿಯನ್ನ ದೇವ್ರು ಏನ್ ಮಾಡ್ತಾ ಇದ್ದಾರೆ? ತೊಡಿಸ್ತಾ ಇದ್ದಾರೆ. ತಂದೆ ಏನ್ ಮಾಡ್ತಾ ಇದ್ದಾನೆ? ತನ್ನ ಮಗನಿಗೆ ತೊಡಸ್ರಿ ಎಂಬುದಾಗಿ ಆಳುಗಳಿಗೆ ಏನ್ ಮಾಡ್ತಾ ಇದ್ದಾನೆ? ತಿಳಿಸ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಆಮೇಲೆ ಮಾರ್ಕಂಬರ ಸುವಾರ್ತೆ ಕಡೆಗೆ ಬರೋಣ. ಈ ಸಮಯದಲ್ಲಿ 10ನೇ ಅಧ್ಯಾಯ 50ನೇ ವಚನ. ಅಲ್ಲಿ ಈ ರೀತಿಯಾಗಿ ನಾವು ನೋಡ್ತಾ ಇದ್ದೇವೆ. 48ನೇ ವಚನದಿಂದ, ಅನೇಕರು ಸುಮ್ಮನಿರು ಎಂದು ಅವನನ್ನು ಗದರಿಸಲು ಅವನು, ದಾವೀದನ ಕುಮಾರನೇ, ನನ್ನನ್ನು ಕರುಣಿಸಿ ಎಂದು ಮತ್ತಷ್ಟು ಕೂಗಿಕೊಂಡನು. ಆಗ ಯೇಸು ನಿಂತು ಅವನನ್ನು ಕರೆಯಿರಿ ಅನ್ನಲು ಅವರು ಆ ಕುರುಡನನ್ನು ಕರೆದು, ಧೈರ್ಯವಿರಲಿ, ಏಳು, ನಿನ್ನನ್ನು ಕರೆಯುತ್ತಾನೆ ಅಂದರು. ಅವನು ತನ್ನ ಹೊದಿಕೆಯನ್ನು ತೆಗೆದು ಹಾಕಿ ತಟ್ಟನೆ ಎದ್ದು ಯೇಸುವಿನ ಬಳಿಗೆ ಬಂದನು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಹುಟ್ಟು ಕುರುಡನಾಗಿರ್ತಕ್ಕಂಥ ವ್ಯಕ್ತಿ, ಅನೇಕ ವರ್ಷಗಳಿಂದ ಕಣ್ಣು ಕಾಣಲಾರದ ಹಾಗೆ ಭಿಕ್ಷಾಟನೆಯಲ್ಲಿ ಜೀವಿಸುವಂತಹ ವ್ಯಕ್ತಿ, ತನಗೆ ಕಣ್ಣುಗಳನ್ನು ಯಾರಾದರೂ ಅನುಗ್ರಹಿಸುವವರು ಇದ್ದಾರೇನೋ ಅಂತೇಳಿ ಲೋಕವನ್ನು ನೋಡುವಂತ ಆಸೆ ಆತನಲ್ಲಿ ಇರುವಾಗ ಆತನಿಗೆ ಗೊತ್ತಾಯಿತು, ಒಬ್ಬಾತನು ಬಂದಿದ್ದಾನೆ, ಆತನು ಅದ್ಭುತಗಳನ್ನ ಮಾಡ್ತಾನೆ, ಆತನು ಕೇಳಿಕೊಂಡ್ರೆ ಅತಿಶಯ ಕಾರ್ಯಗಳನ್ನು ಜರುಗಿಸ್ತಾನೆ, ಆತನು ಇಲ್ಲೇ ನನ್ನ ಪಕ್ಕದ ರೋಡಿನಲ್ಲಿ ಆತನು ಹೋಗ್ತಾ ಇದ್ದಾನೆ ಅಂತೇಳಿ ಆ ಕುರುಡನು ಗ್ರಹಿಸಿಕೊಂಡು ಕೂಗೋದಕ್ಕೆ ಪ್ರಾರಂಭ ಮಾಡ್ತಾನೆ ಪ್ರಿಯರೇ. ಏನಂತೇಳಿ? ನನ್ನನ್ನ ಕರುಣಿಸು, ನನ್ನನ್ನ ಕರುಣಿಸು ಅಂತೇಳಿ. ಹಲ್ಲೆಲೂಯಾ. ಯಾವಾಗ ಕೂಗೋದಕ್ಕೆ ಪ್ರಾರಂಭ ಮಾಡಿದ ಮೇಲೆ ಯೇಸು ಸ್ವಾಮಿ ಹಂಗೆ ಹೋಗ್ತಾ ಇರಬೇಕಾದ್ರೆ ಸಡನ್ ಆಗಿ ಆತನು ನಿಂತ ಪ್ರಿಯರೇ, ನಿಂತು ಅವನನ್ನ ಕರೀರಿ ಅಂತ ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ಕೂಗು ಎಲ್ಲರಿಗೂ ಬಹಳ ಸಮೀಪದಲ್ಲಿರುವಂತ ದೇವ್ರು ನಮ್ಮ ದೇವ್ರು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಕಷ್ಟದಲ್ಲಿರುವಂತವರ ಕೂಗನ್ನ ಕೇಳಿ ಕಷ್ಟದಿಂದ ಬಿಡಿಸುವಂತ ದೇವ್ರು ಯಾರ್ರೀ? ಯೇಸು ಕ್ರಿಸ್ತನಾಗಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಈ ಕುರುಡನು ಕೂಗ್ತಾ ಇದ್ದಾನೆ, ನಿರೀಕ್ಷೆ ಉಳ್ಳವನಾಗಿ ಕೂಗ್ತಾ ಇದ್ದಾನೆ. ಯೇಸು ನನ್ನ ಜೀವಿತದಲ್ಲಿ ಅದ್ಭುತ ಮಾಡ್ತಾನೆ ಎಂಬುದಾಗಿ ಗ್ರಹಿಸಿಕೊಂಡವನಾಗಿ ಕೂಗ್ತಾ ಇದ್ದಾನೆ. ಕೂಗ್ತಾ ಇರಬೇಕಾದ್ರೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಅವನನ್ನ ನನ್ನ ಬಳಿಗೆ ಕರೀರಿ ಎಂಬುದಾಗಿ. ಹಲ್ಲೆಲೂಯಾ. ಆ ಸಮಯದಲ್ಲಿ ನೋಡ್ರಿ ಅವನ ರಿಯಾಕ್ಷನ್ ಯಾವ ರೀತಿಯಾಗಿದೆ ರೀ? ಅವನು ತಟ್ಟನೆ ಏನ್ ಮಾಡ್ತಾ ಇದ್ದಾನೆ?
ಎದ್ದು ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅಯ್ಯೋ, ಸ್ವಾಮಿ ನನ್ನನ್ನು ಕರಿತಾ ಇದ್ದಾನೆ. ಸ್ವಾಮಿ, ಯಾವ ಸ್ವಾಮಿಯನ್ನು ನಾನು ಕೂಗಿದಂತ ನನ್ನ ಸ್ವರವನ್ನ ಕೇಳಿ ಸ್ವಾಮಿಯೇ ನನ್ನನ್ನು ಕರಿತಾ ಇದ್ದಾನಲ್ವಾ ಎಂಬುದಾಗಿ ಗ್ರಹಿಸಿ ಅವನು ತಟ್ಟನೆ ಏನ್ ಮಾಡ್ತಾ ಇದ್ದಾನ್ರಿ, ತನ್ನ ಹೊದಿಕೆಯನ್ನ ನೋಡ್ತಾ ಇದ್ದೇವೆ, ತನ್ನ ಹೊದಿಕೆಯನ್ನ ತೆಗೆದುಹಾಕಿದ. ತಟ್ಟನೆ ಎದ್ದು ಯೇಸುವಿನ ಬಳಿಗೆ ಬಂದ ಪ್ರಿಯರೇ. ಹಲ್ಲೆಲೂಯಾ. ಕ್ರಿಸ್ಮಸ್ ಅಂದ್ರೆ ಏನ್ರಿ? ಯೇಸುವಿನ ಬಳಿಗೆ ನಾವು ಬರಬೇಕು. ಯೇಸುವನ್ನ ನಾವೇನ್ ಮಾಡ್ಬೇಕು? ಆರಾಧಿಸಬೇಕು. ಯೇಸುವಿನ ಬಳಿಗೆ ಬಂದಂತ ಆ ಕುರುಬರು ಅದೆಲ್ಲ ನೋಡಿ ದೇವರನ್ನ ಆರಾಧಿಸಿದ್ರು. ಯೇಸುವಿನ ಬಳಿಗೆ ಬಂದಂತ ಅಲ್ಲಿ ನಾವು ನೋಡಿದ್ವಿ, ಯಾರ್ರೀ? ತಪ್ಪಿ ಹೋದಂತ ಕುಮಾರ ಏನ್ ಮಾಡ್ರಿ? ತಂದೆಯ ಬಳಿಗೆ ಬಂದಂತ ತಪ್ಪಿ ಹೋದಂತ ಕುಮಾರ ಏನ್ ಮಾಡಿದ? ಶ್ರೇಷ್ಠವಾದಂತ ನಿಲುವಂಗಿಯನ್ನ ಹೊಂದಿಕೊಂಡ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ತಪ್ಪಿ ಏನಂತ ಹೇಳ್ತೇವೆ, ಹುಟ್ಟು ಕುರುಡನಾಗಿರ್ತಕ್ಕಂಥ ವ್ಯಕ್ತಿ ಯೇಸು ಕರೆದಾಗ, ಯೇಸುವಿನ ಬಳಿಗೆ ಬಂದಾಗ ತಟ್ಟನೆ ಅವನೇನ್ ಮಾಡ್ತಾ ಇದ್ದಾನೆ? ಎದ್ದು ಹೋಗ್ತಾ ಇದ್ದಾನೆ. ನನಗೆ ಸಮಯ ಇಲ್ಲ, ನಾನು ಯೇಸುವಿನ ಬಳಿಗೆ ಹೋಗಬೇಕು, ನಾನು ಇನ್ನೊಬ್ಬರ ಸಹಾಯ ನನಗೆ ಬೇಕಾಗಿಲ್ಲ, ನಾನು ಯೇಸುವಿನ ಬಳಿಗೆ ಹೋಗಬೇಕು, ನನ್ನನ್ನು ಕರೆದಂತ ದೇವರ ಬಳಿಗೆ ನಾನು ಬರಬೇಕಂತೇಳಿ ನೇರವಾಗಿ ಹೋಗಿ ಯೇಸು ಸ್ವಾಮಿ ಹತ್ರ ಕೇಳ್ತಾ ಇದ್ದಾನೆ. ಪ್ರೇರೆ ಕೇಳಿದಾಗ, ನನ್ನಿಂದ ನಿನಗೆ ಏನಾಗ್ಬೇಕಂತ ಹೇಳಿದಾಗ ಯೇಸಪ್ಪನ ಬಳಿಲಿ ಆತನ ಹೇಳ್ತಾ ಇದ್ದಾನೆ, ಸ್ವಾಮಿ ನನಗೆ ಕಣ್ಣು ಕಾಣುವಂತೆ ಮಾಡು. ಹಲ್ಲೆಲೂಯಾ. ನನ್ನ ಸಮಸ್ಯೆ ಒಂದೇ, ನಾನು ನೋಡ್ಬೇಕಂತ ಇದ್ದೀನಿ, ಆದ್ರೆ ನನಗೆ ಯಾಕಡೆ ನೋಡಿದ್ರು ಕೂಡ ಬರೀ ಕತ್ತಲೆ ಕಾಣಿಸ್ತಾ ಇದೆ. ಹಗಲು ಮತ್ತು ಇರುಳಿಗೆ ವ್ಯತ್ಯಾಸ ಇಲ್ಲ. ಸೂರ್ಯನನ್ನು ನೋಡಿದ್ರು ಕೂಡ ನನಗೆ ಕತ್ತಲನೇ ಕಾಣುತ್ತೆ. ಕಾರಣ ಏನು? ನಾನು ಕುರುಡನಾಗಿದ್ದೇನೆ. ನನಗೆ ಕಣ್ಣಿಗೆ ಕಾಣೋದೆಲ್ಲ ಬರೀ ಕತ್ತಲೆ. ಇನ್ನೊಬ್ಬರನ್ನು ನೆನೆಸ್ಕೊಂಡಾಗ, ಅಯ್ಯೋ ಅವರು ಲೋಕವನ್ನು ನೋಡ್ತಾರೆ, ಅವ್ರು ನಿನ್ನನ್ನು ನೋಡ್ತಾ ಇದ್ದಾರೆ, ಲೋಕವನ್ನು ನೋಡ್ತಾ ಇದ್ದಾರೆ, ಆದ್ರೆ ನಾನು ಯಾರನ್ನೂ ಕೂಡ ನೋಡಲಾರದಂತ ಸ್ಥಿತಿಯಲ್ಲಿದ್ದೀನಲ್ಲ ಅಂತೇಳಿ ಭಯಾಂದೋಲನಕ್ಕೆ ಒಳಗಾಗ್ತೇನೆ ನಾನು ಎಂಬುದಾಗಿ ನೆನೆಸ್ತಾ ಆ ಸಮಯದಲ್ಲಿ ಕೇಳಿಕೊಂಡಾಗ ಪ್ರಿಯರೇ, ಸ್ವಾಮಿಯಿಂದ ಒಂದೇ ಉತ್ತರ ಬಂತೇನ್ರಿ? ನಿನ್ನ ನಂಬಿಕೆ ನಿನ್ನನ್ನೇನಾಗಿದೆ? ಸ್ವಸ್ಥ ಮಾಡಿದೆ. ಹಲ್ಲೆಲೂಯಾ. ಓದ್ತೀರಾ ವಿಷಯ ಒಂದ್ಸರಿ? ನಾನು ನಿನಗೆ ಏನು ಮಾಡಬೇಕೆಂದು ಕೋರುತ್ತಿ ಎಂದು ಕೇಳಲು ಆ ಕುರುಡನು, ನನಗೆ ಕಣ್ಣು ಬರುವಂತೆ ಮಾಡಬೇಕು ಗುರುವೇ ಅಂದನು. ಯೇಸು ಅವನಿಗೆ, ಹೋಗು, ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥ ಮಾಡಿಯದೆ ಎಂದು ಹೇಳಿದನು. ಹಲ್ಲೆಲೂಯಾ. ಕೂಡಲೇ ಅವನಿಗೆ ಕಣ್ಣು ಬಂದವು, ಅವನು ಆ ದಾರಿಯಲ್ಲಿ ಆತನ ಹಿಂದೆ ಹೋದನು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಏನಾದಂತಾರೆ? ಕೂಡಲೇ ಅವನ ಕಣ್ಣು ಏನಾದಂತೆ? ತೆರೆಯಲ್ಪಟ್ಟು ಅವನು ಏನ್ ಮಾಡಿದಂತೆ? ಯೇಸು ಸ್ವಾಮಿ ಹಿಂದೆ ಹೋದ. ಇವತ್ತಿನ ದಿವಸ ಅನೇಕರು ದೇವರಿಂದ ಅದ್ಭುತಗಳನ್ನ, ಅತಿಶಯ ಕಾರ್ಯಗಳನ್ನ ಹೊಂದಿಕೊಂಡಿದ್ದಾದ್ಮೇಲೆ ಏನ್ ಮಾಡ್ತಾರ? ಬಿಟ್ಟು ಬರ್ತಾರೆ. ಹಲ್ಲೆಲೂಯಾ. ಉಪಕಾರ ಸ್ತುತಿ ಮಾಡೋದಿಲ್ಲ. 1 ತಿಂಗಳು 2 ತಿಂಗಳು ಇಲ್ಲಪ್ಪ, ನಮ್ಗೆ ಹಾಕಬೇಕು. ಹಲ್ಲೆಲೂಯಾ. ಸಾವಿನ ದವಡಿಯಿಂದ ನಮ್ಮನ್ನ ದೇವರು ಪಾರು ಮಾಡಿದಾನೆ ನಿಜ, ಆದ್ರೆ ನಮ್ಮವೇ ಆದಂತ ನಮ್ಮವು ಬಹಳ ಇದಾವೆ. ನಾವು ಅವುಗಳನ್ನು ಮಾಡ್ಲಾರ್ದೆ ಬದುಕಕ್ಕಾಗಲ್ಲ ಎನ್ನುವ ರೀತಿಯಲ್ಲಿ ಅವ್ರು ಏನ್ ಮಾಡ್ತಾರೆ? ಲೋಕವನ್ನ ಹಿಂಬಾಲಿಸಿ ನೋಡ್ತಾರೆ. ಯೇಸು ಸ್ವಾಮಿಗೆ ಟಾಟಾ ಗುಡ್ ಬೈ ಅಂತೇಳಿ ಹೇಳಿ ಪುನಃ ಲೋಕದ ಕಾರ್ಯಗಳಲ್ಲಿ ಒಳಗಾಗ್ತಾರೆ. ಆದ್ರೆ ಈ ಕುರುಡನ್ನು ಏನ್ ಮಾಡಿದಂತೆ? ಕಣ್ಣು ಬಂದಾದ ಮೇಲೆ ಆತನ ಹಿಂದೆ ಹೋಗ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಯೇಸುವಿನ ಬಳಿಗೆ ನಾವು ಬರಬೇಕಾಗಿದೆ. ಆ ಕುರುಡನ್ನು ಕರೆದಾಗ ಆತನು ತನ್ನ ಮೇಲೊದಿಕೆಯನ್ನು ತೆಗೆದುಹಾಕಿದ. ಇನ್ನು ಮುಂದೆ ನನಗಿದು ಬೇಕಾಗಿಲ್ಲ, ಇನ್ನು ಮುಂದೆ ನಾನು ದಾಸತ್ವದಲ್ಲಿ ಇರಬೇಕಾಗಿಲ್ಲ, ಇನ್ನು ಮುಂದೆ ಭಿಕ್ಷಾಟನೆಯನ್ನು ಮಾಡಬೇಕಾಗಿಲ್ಲ. ದೇವರು ನನ್ನನ್ನು ಕರೆದಿದ್ದಾನೆ, ನನಗೆ ಕಣ್ಣುಗಳನ್ನ ಕೊಡ್ತಾನೆ, ಅದ್ಭುತವನ್ನು ಮಾಡ್ತಾನೆ. ನಾನು ಏನ್ ಮಾಡ್ತೀನಿ? ದುಡಿತೀನಿ, ಶ್ರಮೆ ಪಡ್ತೀನಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಕೊನೆಯದಾಗಿ ಸಮಯದಲ್ಲಿ ಓದ್ತಿರೋ ಒಂದು ವಿಷಯ. ಹಲ್ಲೆಲೂಯಾ. 19ನೇ ಲೂಕನ ಬರೆಸುವಾರ್ತೆ 6ನೇ ವಚನ 5-6 ಓದ್ರಿ. ಯೇಸು ಅಲ್ಲಿಗೆ ಬಂದು ಮೇಲಕ್ಕೆ ನೋಡಿ, ಜಕ್ಕಾಯನೇ ತಟ್ಟನೆ ಇಳಿದು ಬಾ, ನಾನು ಇವತ್ತು ನಿನ್ನ ಮನೆಯಲ್ಲಿ ಇಳುಕೊಳ್ಳಬೇಕೆಂದು ಅವನಿಗೆ ಹೇಳಲು ಅವನು ತಟ್ಟನೆ ಇಳಿದು ಬಂದು ಆತನನ್ನು ಸಂತೋಷದಿಂದ ಸೇರಿಸಿಕೊಂಡನು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಏನ್ರಿ? ತಟ್ಟನೆ ನೋಡೋದಕ್ಕೆ ಹೋದ್ರು ಕುರುಬರು. ತಟ್ಟನೆ ತಪ್ಪಿ ಹೋದಂತ ಮಗನಿಗಾಗಿ ಶ್ರೇಷ್ಠವಾದ ನಿಲುವಂಗಿಯನ್ನ ತಂದು ಕೊಡ್ತಾ ಇದ್ದಾನೆ. ತಟ್ಟನೆ ಆ ಕುರುಡನ್ನು ತನ್ನ ಮೇಲಿರ್ತಕ್ಕಂಥ ಮೇಲೋದಿಕೆಯನ್ನು ತೆಗೆದುಹಾಕಿ ಯೇಸುವಿನ ಬಳಿಗೆ ಬಂದು ಕುರುಡನಾಗಿರ್ತಕ್ಕಂಥ ಆತನ ಕುರುಡುತನ ಹೋದ ಮೇಲೆ ಯೇಸುವನ್ನ ಹಿಂಬಾಲಿಸಿ ನಡೆದ. ಈ ಸಮಯದಲ್ಲಿ ಜಕ್ಕಾಯನೆನ್ನುವಂತ ಶ್ರೀಮಂತ ವ್ಯಕ್ತಿ ಮರದ ಮೇಲೆ ಕೂತ್ಕೊಂಡು ಯೇಸುವನ್ನ ನೋಡ್ತಾ ಇದ್ದಾನೆ. ಯಾರು ನೋಡ್ತಾ ಇದ್ದಾನೆ? ಯೇಸು ಸ್ವಾಮಿಯನ್ನು ನೋಡ್ತಾ ಇದ್ದಾನೆ. ಯಾಕೆ ನೋಡ್ತಾ ಇದ್ದಾನೆ? ಆತನಿಗೆ ಆಸ್ತಿ, ಅಂತಸ್ತು, ಐಶ್ವರ್ಯ ಎಲ್ಲ ಇದ್ದಾಗಲೂ ಕೂಡ ಆತನ ಮನಸ್ಸಿಗೆ ಸಮಾಧಾನ ಇಲ್ಲ. ಹಲ್ಲೆಲೂಯಾ. ಮುಂದೆ ಏನಾಗುತ್ತೋ ಎನ್ನುವಂತ ಪರಿಸ್ಥಿತಿಯಲ್ಲಿದ್ದಾನೆ, ದಿಗ್ಭ್ರಮೆಯಲ್ಲಿದ್ದಾನೆ. ನಾನು ಈ ಲೋಕವನ್ನು ಬಿಟ್ಟು ಹೋದ ಮೇಲೆ ನಾನು ಎಲ್ಲಿಗೆ ಹೋಗ್ತೇನೆ ಎನ್ನುವಂತ ಒಂದು ಚಿಂತೆ ಆತನನ್ನ ಕಾಡ್ತಾ ಇದೆ. ಭವಿಷ್ಯತ್ತಿನ
ಒಂದು ವಿಷಯವಾಗಿ ಆತನು ದಿಗ್ಭ್ರಮೆಯಲ್ಲಿದ್ದಾನೆ. ನನ್ನ ಮೋಕ್ಷ ನಾನು ಪಡೆದುಕೊಳ್ಳಬೇಕಾದ್ರೆ ಏನು ಮಾಡ್ಬೇಕಂತ ಸ್ಥಿತಿಯಲ್ಲಿ ಆತನು ಕೊರಗ್ತಾ ಇರಬೇಕಾದ್ರೆ ಎಲ್ಲರೂ ಊರೇ ಖಾಲಿಯಾಗಿದೆ. ಯೇಸು ಸ್ವಾಮಿ ಬರ್ತಾ ಇದ್ದಾನೆ ಅಂತೇಳಿ ಯೇಸು ಕ್ರಿಸ್ತನನ್ನು ನೋಡೋದಕ್ಕೆ ಅಲ್ಲಿಗೆ ಹೋಗಿದ್ದಾರೆ. ನನಗಾದ್ರೂ ಇಷ್ಟೆಲ್ಲ ಅರಮನೆ ಅಂತ ಮನೆ ಇದೆ, ಆಸ್ತಿ ಇದೆ, ಅಂತಸ್ತಿದೆ, ಐಶ್ವರ್ಯ ಎಲ್ಲ ಇದೆ, ಆದ್ರೆ ನನಗೆ ಸಮಾಧಾನ ಇಲ್ವಲ್ವ, ನನ್ನ ಬಳಿಯಲ್ಲಿ ಯಾರು ಇಲ್ವಲ್ಲ ಎಂಬುದಾಗಿ ಗ್ರಹಿಸಿಕೊಂಡು ಯೇಸು ಹೆಂಗಿದಾನೋ ನಾನು ಕೂಡ ಒಂದು ಸಾರಿ ನೋಡ್ಬೇಕು. ಎಲ್ಲರೂ ಯೇಸುವಿನ ಬಳಿಗೆ ಹೋಗ್ತಾ ಇದ್ದಾರೆ, ನಾನು ಕೂಡ ಆತನ ಬಳಿಗೆ ಹೋಗ್ಬೇಕಂತೇಳಿ ಹೋದ. ಈತನು ಗಿಡ್ಡಕ್ಕಿದ್ದಾನೆ, ಮುಂದಿರುವಂತವ್ರೆಲ್ಲರೂ ಕೂಡ ಎತ್ತರ ಇದ್ದಾರೆ. ಯೇಸು ಸ್ವಾಮಿಯನ್ನು ನೋಡೋದಕ್ಕಾಗ್ಲಿಲ್ಲ. ಗಿಡ್ಡರು ಬಹಳ ಜಾಂಡ್ರು ಇರ್ತಾರೆ, ಹೌದಿಲ್ರಿ? ಅಲ್ಲಯ್ಯ ಪ್ರೊಯ್ಸ್ಗಳು, ಅಯ್ಯ ನೀವು ಎತ್ತರ ಇದ್ದವ್ರು ನಮ್ಗೆ ತೋರಿಸಲ್ಲ ಅಂದ್ರೆ ನಮ್ಗೇನು ಗಿಡ ತಕ್ ಬರಲ್ಲ ಅಂತೇಳಿ ಏನ್ ಮಾಡಿದ, ಆಲದ ಮರವನ್ನ ಏರಿ ಏನ್ ಮಾಡ್ತಾ ಇದ್ದಾನೆ, ಮುಂದೆ ಹೋಗಿ ಆಲದ ಮರವನ್ನ ಏರಿ ಏನ್ ಮಾಡ್ತಾ ಇದ್ದಾನೆ, ಯೇಸು ಇದೇ ಮಾರ್ಗವಾಗಿ ಬರುತ್ತಾನೆ ಅಂತೇಳಿ ನೆನೆಸಿ ಆತನ ಏನ್ ಮಾಡ್ತಾ ಇದ್ದಾನ್ರಿ, ಕಾಯ್ತಾ ಇದ್ದಾನೆ. ಹಲ್ಲೆಲೂಯಾ. ಯೇಸುವನ್ನ ನೋಡ್ಬೇಕು, ಇವತ್ತು ನೋಡಲೇಬೇಕು ಅಂತೇಳಿ ಕಾದಿರ್ತಕ್ಕಂಥ ಆ ವ್ಯಕ್ತಿಯ ಬಳಿಗೆ ಯೇಸು ಸ್ವಾಮಿ ಬಂದು ಏನ್ ಮಾಡ್ತಾ ಇದ್ದಾನ್ರಿ, ಯಾರಿಗೂ ಗೊತ್ತಿಲ್ಲ. ಅಲ್ಲಿ ಜಕ್ಕಾಯ ಗಿಡದ ಮೇಲೆ, ಆಲದ ಮರದ ಮೇಲೆ ಏರಿದಾನಂತ. ಹಲ್ಲೆಲೂಯಾ. ಆದ್ರೆ ತನ್ನನ್ನ ಯಾರು ಸ್ಮರಿಸ್ತಾರೋ, ತನ್ನನ್ನ ಯಾರು ಪ್ರಾರ್ಥಿಸ್ತಾರೋ ಅವರನ್ನ ಖಂಡಿತವಾಗಿ ಆತನು ನೋಡುವ ದೇವರಾಗಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಆತನು ಎಲ್ರೋಹಿ, ಆತನಿಗೆ ಕಾಣುವಂತ ಸಂಗತಿ ಯಾವುದಿಲ್ಲ, ಎಲ್ಲವೂ ಕೂಡ ಕತ್ತಲೆಯಲ್ಲಿರುವಂತದ್ದು ಕೂಡ ದೇವರಿಗೆ ಏನಂತ ಹೇಳುತ್ತೆ ವಾಕ್ಯ, ಗೋಚರ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ, ತಟ್ಟನೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ನೀನು ತಟ್ಟನೆ ಇಳಿದು ಬಾ. ನೀನು ನಿನ್ನ ಕುಲ ಎಂಬುದಾಗಿ, ನಿನ್ನ ಶ್ರೀಮಂತಿಕೆ ಎಂಬುದಾಗಿ, ನಿನ್ನ ಕೆಲವೊಂದು ಪಾಪದ ವಿಷಯಗಳು ಎಂಬುದಾಗಿ ನೀನು ಮೇಲಕ್ಕೆ ಹೋಗಿದೀಯಾ. ನೀನು ಮೇಲಕ್ಕೆ ಹೋದ್ರೆ ನೀನು ದೇವರ ರಾಜ್ಯಕ್ಕೆ ಬರೋದಕ್ಕೆ ಸಾಧ್ಯ ಇಲ್ಲ. ನೀನು ನಿನ್ನನ್ನು ತಗ್ಗಿಸಿಕೊಳ್ಳಲೇಬೇಕು. ಹಲ್ಲೆಲೂಯಾ. ಯಾವನು ತನ್ನನ್ನು ತಾನು ಹೆಚ್ಚಿಸಿಕೊಳ್ಳುವನು ಅವನೇನಾಗ್ತಾನಂತೆ, ತಗ್ಗಿಸಲ್ಪಡುವನು. ಯಾವನು ತನ್ನನ್ನು ತಾನು ತಗ್ಗಿಸಿಕೊಳ್ಳುವನು ಅವನೇನಾಗ್ತಾನಂತೆ, ಹೆಚ್ಚಿಸಲ್ಪಡುವನು. ಅದಕ್ಕಾಗಿ ದೇವರು ತನ್ನ ಸಿಂಹಾಸನವನ್ನ ತ್ಯಾಗ ಮಾಡಿ ಶಿಲುಬೆಗೆ ಏರುವಷ್ಟರ ಮಟ್ಟಿಗೂ ಕೂಡ ಮುಂದಿರ್ತಕ್ಕಂಥ ಸಂತೋಷಕ್ಕಾಗಿ ಆತನ ಅವಮಾನಗಳನ್ನೆಲ್ಲ ಏನ್ ಮಾಡಿದಂತೆ ಸಹಿಸಿಕೊಂಡ ಪ್ರಿಯರೇ ಯೇಸು ಕ್ರಿಸ್ತನು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ, ದೇವರು ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ ಪ್ರಿಯರೇ ಸ್ಪಷ್ಟವಾಗಿ. ಏನಂತ ಹೇಳಂತಂದ್ರೆ, ತಟ್ಟನೆ ಇಳಿದು ಬಾ. ಜಕ್ಕಾಯ ಮೇಲೆ ಇದೆಯಾ, ತಟ್ಟನೆ ಇಳಿದು ಬಾ. ಇವತ್ತು ದೇವರಿಂದ ನಿನ್ನನ್ನ ಯಾವುದು ಅಗಲಿಸಿದೆ? ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಿನ್ನಲ್ಲಿರುವಂತ ಗರ್ವನ, ಅಹಂಕಾರನ, ಜಾತಿನ, ಯಾವುದಾದ್ರೂ ಒಂದು ವಿಷಯನ, ಸಂಗತಿನ, ದೇವರಿಗೆ ವಿರುದ್ಧವಾದಂತ ಆ ಕಾರ್ಯ ಮಾಡಿ ನೀನು ದೇವರಿಂದ ದೂರವಾಗಿದೆಯಾ. ದೇವರು ಕರಿತಾ ಇದ್ದಾನೆ, ತಟ್ಟನೆ ಇಳಿದು ಬಾ. ಇವತ್ತು ನಾನು ನಿನ್ನ ಮನೆಯಲ್ಲಿ ಹೇಳ್ಕೊಳ್ಬೇಕು, ನಾನು ನಿನ್ನ ಮನೆಗೆ ಬರ್ಬೇಕು ಅನ್ಕೊಂಡಿದ್ದೀನಿ. ಹಲ್ಲೆಲೂಯಾ. ಯಾರು ಹೇಳ್ತಾ ಇದ್ದಾರೆ? ಯೇಸಪ್ಪ ಯಾರಿಗೆ ಹೇಳ್ತಾ ಇದ್ದಾರೆ? ಜಕ್ಕಾಯನಿಗೆ. ಹೇಳಿದಂತ ಸಮಯದಲ್ಲಿ ಪ್ರಿಯನೇ, ಜಕ್ಕಾಯನ ಆಲದ ಮರದಿಂದ ತಟ್ಟನೆ ಇಳಿದು ಏನ್ ಮಾಡಿದಂತೆ, ಆತನ ಬಳಿಗೆ, ಯೇಸುವಿನ ಬಳಿಗೆ ಬಂದು ಆತನನ್ನು ಏನ್ ಮಾಡಿದಂತೆ, ಸಂತೋಷದಿಂದ ಸೇರಿಸಿಕೊಂಡು. ಅಲ್ಲಿವರೆಗೆ ಇರ್ಲಾರ್ದಂತ ಸಂತೋಷ ಯಾವಾಗ ಬಂತ್ರಿ? ಯೇಸು ಆತನ ಜೀವಿತದಲ್ಲಿ ಬಂದಾಗ, ಯೇಸುವನ್ನ ಆತನು ನೋಡಿದಾಗ, ಯೇಸುವಿನ ಮಾತುಗಳನ್ನ ಕೇಳಿಸಿಕೊಂಡಾಗ ಆತನಿಗೆ ಸಂತೋಷ ಬಂತು. ಆ ಸ್ವಾಮಿಯನ್ನ ಮನೆಗೆ ಕರೆದುಕೊಂಡು ಹೋದಾಗ ಹೇಳ್ತಾ ಇದ್ದಾನೆ ಜಕ್ಕಾಯ, ಸ್ವಾಮಿ ನಾನು ಅನ್ಯಾಯವಾಗಿ ಸಂಪಾದಿಸಿದ್ದೇನೆ, ಬಡವರು ಬಗ್ಗರನ್ನ ನಾನು ಮೋಸ ಮಾಡಿದ್ದೇನೆ, ಅನ್ಯಾಯ ಮಾಡಿದ್ದೇನೆ ಅಂತೇಳಿ ನಾನು ಯಾರ ಹತ್ರ ಮೋಸ ಮಾಡಿದ್ದೇನೆ ಪುನಃ ಅವ್ರಿಗೆ ಏನ್ ಮಾಡ್ತೀನಿ, 4ರಷ್ಟು ಹಿಂದಕ್ಕೆ ಏನ್ ಮಾಡ್ತೀನಿ, ಕೊಡುತ್ತೀನಿ ಅಂತ ಹೇಳ್ತಾನೆ. ಹಲ್ಲೆಲೂಯಾ. ಮತ್ತೇನ್ ಹೇಳ್ತಾ ಇದ್ದಾನೆ, ಬಡವರಿಗೆ ನನ್ನ ಅರ್ಧ ಆಸ್ತಿಯನ್ನು ಕೊಟ್ಟು ಬಿಡ್ತೀನಿ, ಇದರಿಂದ ಏನು ಇಲ್ಲ ನನಗೆ. ಹಲ್ಲೆಲೂಯಾ. ನನಗೆ ಸಂತೋಷ ಎಲ್ಲಿ? ಇದರಲ್ಲಿ ಈ ಒಂದು ಹೊಲದಲ್ಲಿ ಸಿಗುತ್ತೆ, ಮನೆಯಲ್ಲಿ ಸಿಗುತ್ತೆ, ಹಣದಲ್ಲಿ ಸಿಗುತ್ತೆ, ನನ್ನ ಜಾತಿಯಲ್ಲಿ ಸಿಗುತ್ತೆ, ಇನ್ನೊಂದರಲ್ಲಿ ಸಿಗುತ್ತೆ, ಮನ್ನೊಂದರಲ್ಲಿ ಸಿಗುತ್ತೆ ಅಂತ ನಾನು ನೆನೆಸಿದೆ. ಆದ್ರೆ ನಿಜವಾದ ಸಂತೋಷ ಎಲ್ಲಿ ಸಿಗುತ್ತೆ? ನಿನ್ನಲ್ಲಿಯೇ ಸಿಗುತ್ತೆ ಎಂಬುದಾಗಿ ಸಂಪೂರ್ಣವಾಗಿ ಏನ್ ಮಾಡ್ತಾ ಇದ್ದಾನೆ ಜಕ್ಕಾಯ, ಥಟ್ಟನೆ ಇಳಿದು ಬಂದು ಯೇಸುವನ್ನ ಸೇರಿಕೊಳ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ನೋಡ್ರಿ, ಆ ಜಕ್ಕಾಯನ ಕುರಿತಾಗಿ ನಾವು ನೋಡುವಾಗ ಅನೇಕರನ್ನ ಏನ್ ಮಾಡಿದನ್ರಿ, ಅನೇಕರ ಬಳಿಯಿಂದ ಏನ್ ಮಾಡಿದಾನೆ, ಅನ್ಯಾಯವಾಗಿ ಎಳ್ಕೊಂಡಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. 10 ರೂಪಾಯಿ ಕಟ್ಬೇಕಂತಂದ್ರೆ ಎಷ್ಟು ಕಟ್ಸ್ಕೊಳ್ತಾ ಇದ್ದಾನೆ? 50 ರೂಪಾಯಿ ಕಟ್ಸ್ಕೊಳ್ತಾ ಇದ್ದಾನೆ. ಹಲ್ಲೆಲೂಯಾ. 1,000 ರೂಪಾಯಿ ಕೆಲಸ ಆಗೋದು ಎಷ್ಟು ಕೇಳ್ತಾ ಇದ್ದಾನೆ? 5,000 ಕೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ಜನರಿಗೆ ಬದುಕೋದೇ ಕಷ್ಟ ಆಗಿರ್ಬೇಕಾದ್ರೆ ಈ ರೀತಿಯಾಗಿ ಅನ್ಯಾಯ ಮಾಡಿ, ಅಕ್ರಮ ಮಾಡಿ ಗಳಿಸಿದಂತ ಆಸ್ತಿ ಅವ್ರು ಸಾಯುವಂತ ಸಮಯದಲ್ಲಿ ಅವ್ರ ಸಂಗಡ ಇರಲ್ರಿ. ಹಲ್ಲೆಲೂಯಾ. ಅನ್ಯಾಯವಾಗಿ ಸಂಪಾದನೆ ಮಾಡಿದಂಥವ್ರಿಗೆ ಏನಿರುತ್ತೆ, ಅವ್ರನ್ನ ಭಯ ಎನ್ನುವಂಥದ್ದು ಆವರಿಸಿರುತ್ತೆ. ಹಲ್ಲೆಲೂಯಾ. ಅದಕ್ಕೆ ಅಪ್ಪ ಅವ್ರು ಯಾವಾಗಲೂ ಒಂದು ಮಾತು ಹೇಳ್ತಾರೆ, ದೊಡ್ಡ ಶುಗರ್ ಫ್ಯಾಕ್ಟ್ರಿ ಇರುತ್ತೆ, ಆದ್ರೆ ಅವ್ರ ಮೈ ತುಂಬೆಲ್ಲ ಏನಿರುತ್ತಂತೆ, ಶುಗರ್ ಇರುತ್ತೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಏನ್ರಿ ಅವ್ರಿಗೆ? ಏನ್ರಿ? ಶುಗರ್ ಫ್ಯಾಕ್ಟ್ರಿನ ಎಷ್ಟೋ ಇದಾವೆ, ಆದ್ರೆ ಒಂದು ಕಾಳಿಂಗ್ ಶುಗರ್ ಹಾಕೊಳ್ಳಕ್ಕಿಲ್ಲ. ಯಾಕೆ ಹೇಳ್ರಿ? ಅವ್ರನ್ನ ಆ ರೀತಿಯಾಗಿ ಆ ರೋಗ ಏನ್ ಮಾಡ್ತಾ ಇದೆ,
ಕಾಡಿಸ್ತಾ ಇದೆ. ಅಲ್ಲಿ ಯಾಕೆ ಈ ಸಂಗತಿಗಳನ್ನು ತಿಳಿಸ್ತಾ ಇದ್ದೇನೆ ಅಂದರೆ, ಅನ್ಯಾಯವಾಗೆಲ್ಲ ದುಡಿದು ನಾವು ತಿನ್ನುವಂಥ ಮಕ್ಕಳಾಗಬೇಕು. ದೇವರು ನಮಗೆ ಬಲ ಕೊಟ್ಟಿದ್ದಾನೆ, ಶಕ್ತಿ ಕೊಟ್ಟಿದ್ದಾನೆ. ದೇವರು ಹೇಳಿದ್ದಾನೆ ಏನಂತೇಳಿ, ಕಷ್ಟಪಟ್ಟು ದುಡೀರಿ, ನಾನು ನಿಮ್ಮ ಆದಾಯವನ್ನು ಏನು ಮಾಡ್ತೀನಿ, ಆಶೀರ್ವದಿಸ್ತೀನಿ. ಅನ್ಯಾಯದ ಕಡೆಗೆ ನೀವೇನು ಮಾಡಬಾರ್ದು, ಯಾವತ್ತೂ ಕೂಡ ಹೋಗಬಾರ್ದು. ಹಲ್ಲೆಲೂಯಾ, ಪ್ರೈಸ್. ಅದಕ್ಕಾಗಿ ಪ್ರೈಸ್ ನಾವು ನೋಡ್ತಾ ಇದ್ದೇವೆ, ಕ್ರಿಸ್ಮಸ್ ಅಂದ್ರೆ ಏನ್ರಿ, ತಟ್ಟನೆ ಸ್ವಾಮಿಯನ್ನ ಸೇರಿಸಿಕೊಳ್ಳುವಂಥದ್ದು. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ಬಳಿಗೆ ಬರುವಂಥದ್ದು, ಕ್ರಿಸ್ತನನ್ನು ಆರಾಧಿಸುವಂಥದ್ದೇ ಏನಾಗಿದೆ ರೀ, ಕ್ರಿಸ್ಮಸ್ ಆಗಿದೆ. ಕುರುಬರು ಸಂತೋಷ ಪಟ್ರು. ಹಲ್ಲೆಲೂಯಾ, ಪ್ರೈಸ್. ಮತ್ತೆ ಆ ತಪ್ಪಿ ಹೋದಂಥ ಮಗ ಸಂತೋಷ ಪಟ್ಟ. ಯಾವಾಗ? ಕ್ರಿಸ್ತನ ಬಳಿಗೆ ಅಂದ್ರೆ ತಂದೆಯ ಬಳಿಗೆ ಬಂದಾಗ. ತಂದೆ ಅಂದ್ರೆ ಯಾರ್ರಿ? ನಿತ್ಯನಾದ ತಂದೆ ಅಂದ್ರೆ ಯಾರು? ಆಮೇನ್. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಯೇಸು ಕ್ರಿಸ್ತನೇ ಆಗಿದ್ದಾರೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅವರು ಸಂತೋಷ ಪಟ್ರು, ಕುರುಬರು ಸಂತೋಷ ಪಟ್ರು, ತಪ್ಪಿ ಹೋದ ಮಗನೂ ಸಂತೋಷ ಪಟ್ಟ. ಮತ್ತೆ ಯಾರ್ರಿ? ಹುಟ್ಟು ಕುರುಡನು ಸಂತೋಷ ಪಟ್ಟ. ಮತ್ತೆ ಯಾರ್ರಿ? ಜಕ್ಕಾಯನು ಸಂತೋಷ ಪಟ್ಟ. ಕ್ರಿಸ್ಮಸ್ ಇವತ್ತು ನನಗೂ ನಿನಗೂ ಕೂಡ ಏನು ತಂದಿದೆ? ಸಂತೋಷ ತಂದಿದೆ. ಯಾಕೆ ಹೇಳ್ರಿ? ಕ್ರಿಸ್ತನು ನಮ್ಮ ಸ್ಥಾನದಲ್ಲಿ ಆತನು ಮರಣವನ್ನು ತೆಗೆದುಕೊಂಡ, ನಮಗೆ ನಿತ್ಯ ಜೀವ ಕಿರೀಟವನ್ನು ನಮಗೇನು ಮಾಡಿದ? ಧಾರಣೆ ಮಾಡಿದ. ನಮಗೋಸ್ಕರವಾಗಿ ಆತ ಶ್ರಮೆಯನ್ನು ಸಹಿಸಿಕೊಂಡ, ನಮಗೆ ಸುಖವನ್ನ ಆತ ಕೊಟ್ಟ. ನಮ್ಮ ರೋಗವನ್ನೆಲ್ಲ ಆತನು ತೆಗೆದುಕೊಂಡ, ತನ್ನಲ್ಲಿರುವ ಆರೋಗ್ಯವನ್ನು ನಮಗೆ ಕೊಟ್ಟ. ಪ್ರಿಯರೇ, ಹಲ್ಲೆಲೂಯಾ. ನಮ್ಮನ್ನು ಸಿಂಹಾಸನದ ಮೇಲೆ ಕೂಡಿಸುವುದಕ್ಕಾಗಿ ಆತನು ಶಿಲುಬೆಯನ್ನ ಹೊತ್ತುಕೊಂಡು ನಡೆದ. ಪ್ರಿಯರೇ, ಆತನು ಹೇಳ್ತಾ ಇದ್ದಾನೆ, ಜಯ ಹೊಂದುವನನ್ನು ನಾನು ನನ್ನ ಸಂಗಡ ಸಿಂಹಾಸನದಲ್ಲಿ ಕುಳಿತುಕೊಳ್ಳುವಂತೆ ಮಾಡುವೆನೆಂಬುದಾಗಿ. ಹಲ್ಲೆಲೂಯಾ. ಅದಕ್ಕಾಗಿ ದೇವರನ್ನು ನಂಬಿ ನಡೆಯುವಂಥ ನಾವು ಭಕ್ತಿಯ ಜೀವಿತದಲ್ಲಿ ಎಡಕ್ಕಾಗಲಿ ಬಲಕ್ಕಾಗಲಿ ಹಿಂದಕ್ಕಾಗಲಿ ತಿರುಗದೆ ಸ್ಥಿರವಾದಂಥ ಭಕ್ತಿಯನ್ನು ಮಾಡುವಂಥ ಮಕ್ಕಳಾಗಿ ನಾವು ಇರಬೇಕು. ಈ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಸಹೋದರ ಸಹೋದರಿ ಎಲ್ಲರೂ ಎದ್ದು ನಿಂತುಕೊಳ್ಳೋಣ. ಸಹೋದರ ಸಹೋದರಿ, ಕ್ರಿಸ್ತನನ್ನ ಸೇರಿಸಿಕೊಳ್ತಾ ಇದ್ದೀರಾ? ದೇವರ ವಾಕ್ಯ ಹೇಳ್ತಾ ಇದೆ, ಕ್ರಿಸ್ತನ ಬಳಿಗೆ ಬನ್ನಿರಿ. ಕ್ರಿಸ್ತನ ಬಳಿಗೆ ಬಂದಂತ ಕುರುಬರು, ಕ್ರಿಸ್ತನ ಬಳಿಗೆ ಬಂದಂತ ತಪ್ಪಿ ಹೋದ ಮಗ, ನಿತ್ಯನಾದ ತಂದೆಯಾದಂತ ಕ್ರಿಸ್ತನ ಬಳಿಗೆ ಬಂದಂತ ತಪ್ಪಿ ಹೋದ ಮಗ, ಕ್ರಿಸ್ತನ ಬಳಿಗೆ ಬಂದಂತ ಹುಟ್ಟು ಕುರುಡ, ಕ್ರಿಸ್ತನ ಬಳಿಗೆ ಬಂದಂತ ಜಕ್ಕಾಯ, ಅವರು ಅತ್ಯಂತ ಸಂತೋಷ ಪಟ್ರು. ಇವತ್ತು ಆ ಸಂತೋಷ ನನ್ನಲ್ಲಿ ನಿನ್ನಲ್ಲಿ ಇಲ್ವೇನೋ? ಅವರು ತಟ್ಟನೆ ಹೋಗೋಣ, ನೋಡೋಣ, ತಟ್ಟನೆ ನನ್ನ ತಂದೆಯ ಮನೆ ಕಡೆಗೆ ನಾನು ಹೋಗ್ಬೇಕು, ತಟ್ಟನೆ ತಂದೆ ನನಗೆ ಕೊಡುವಂತ ಶ್ರೇಷ್ಠವಾದ ನಿಲುವಂಗಿಯನ್ನು ನಾನು ಧರಿಸಿಕೊಳ್ಳಬೇಕು. ನೋಡ್ತಾ ಇದೆ, ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಸ್ಪಷ್ಟವಾಗಿ ಎಲ್ಲ ಸಂಗತಿಗಳು ದೇವರು ನಿನ್ನ ಸಂಗಡ ಮಾತಾಡಿದ್ದಾರೆ. ಮರೆಯದೆ ಕ್ರಿಸ್ಮಸ್ ಅಂದ್ರೆ ಕ್ರಿಸ್ತನ ಬಳಿಗೆ ನಾವು ಬರುವಂತದ್ದಾಗಿದೆ. ಆತನು ಕೊಡುವಂತ ಆನಂದವನ್ನ, ಪರಮಾನಂದವನ್ನ ನಾವು ಅನುಭವಿಸಬೇಕಾಗಿದೆ. ನಾವೆಲ್ಲರೂ ಪ್ರಾರ್ಥನೆಯಲ್ಲಿ ಏಕೀಭವಿಸೋಣ. ನಮ್ಮವ್ರು ಪ್ರಾರ್ಥನೆ ಮಾಡ್ತಾರೆ. ಪ್ರಾರ್ಥನೆ. ಪರಿಶುದ್ಧನು ಮಹೋನ್ನತನ ಸರ್ವಶಕ್ತನ ತಂದೆಯ ದೇವರೇ, ಅಪ್ಪ ನಿನ್ನ ನಾಮಕ್ಕೆ ಸ್ತುತಿ ಸ್ತೋತ್ರಗಳಯ್ಯ ರಾಜ. ಸ್ವಾಮಿ, ವಿಶೇಷವಾಗಿ ರಾಜ ಈ ಒಂದು ಸಾಯಂಕಾಲ ವೇಳೆಯಲ್ಲಿ ಕರ್ತನೆ ಸ್ವಾಮಿ, ತಿಮ್ಮಾಪುರ ಗ್ರಾಮದಲ್ಲಿ ರಾಜ ಸೆಮಿ ಕ್ರಿಸ್ಮಸ್ ಆಚರಿಸುವಂತೆ ರಾಜ ಸ್ವಾಮಿ ನಿನ್ನ ಕರ್ತನೆ ಸ್ವಾಮಿ ಈ ಒಂದು ಕ್ಷಣವನ್ನು ನಮಗೆ ದಯಪಾಲಿಸಿದ್ದಕ್ಕಾಗಿ ನಿಮಗೆ ಸ್ತೋತ್ರಗಳಯ್ಯ ರಾಜ ಸ್ವಾಮಿ. ಪ್ರಾರಂಭ ಅಂತ್ಯದವರೆಗೂ ರಾಜ ನಿನ್ನ ನಮ್ಮ ಜೊತೆಗಾರನಾಗಿದ್ದ ಕರ್ತನೆ, ಹಾಡುಗಳ ಮುಖಾಂತರ ನಿನ್ನ ಮಹಿಮೆ ಹೊಂದಿ, ವಾಕ್ಯದ ಮುಖಾಂತರ ರಾಜ ಸ್ವಾಮಿ ಕರ್ತನೆ ಸ್ಪಷ್ಟವಾಗಿ ಸೂಟಿಯಾಗಿ ನಮ್ಮ ಜೊತೆಗೆ ಮಾತಾಡಿದ್ದಕ್ಕಾಗಿ ನಿಮಗೆ ಸ್ತೋತ್ರಯ್ಯ ಅಪ್ಪ. ಕರ್ತನೆ ಸ್ವಾಮಿ, ನಾವು ನಿಮ್ಮ ಬಳಿಗೆ ಬರುವುದಾದರೆ ನಮ್ಮೆಲ್ಲ ಕೊರತೆಗಳನ್ನು ನೀಗಿಸ್ತೀವಿ ಎಂಬುದಾಗಿ ರಾಜ ಸ್ವಾಮಿ ಕರ್ತನೆ ನಮಗೆ ತಿಳಿಯಪಡಿಸಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ಕರ್ತನೆ ಬಂದಂತೆ ನಿನ್ನೆಲ್ಲ ಮಕ್ಕಳನ್ನು ಆಶೀರ್ವಾದ ಮಾಡಯ್ಯ, ಕುಂದು ಕೊರತೆಗಳೆಲ್ಲವನ್ನು ನೀಗಿಸಿ ರಾಜ ಕರ್ತನೆ ಸ್ವಾಮಿ. ಆನಂದದಿಂದ ಸಂತೋಷದಿಂದ ಕರ್ತನೆ ಸ್ವಾಮಿ ಹಿಂದಿರುಗಿ ಮನೆಗೆ ಹೋಗ್ಲಿಕ್ಕಂತ ಪ್ರತಿಯೊಬ್ಬರನ್ನು ಕರ್ತನೆ ನೀನು ಆಶ್ರಯಿಸು, ಬಲಪಡಿಸಿ, ಕಾಯ್ದು ಕಾಪಾಡು ನಡೆಸು ರಾಜ ಅಪ್ಪ. ಕರ್ತನೆ ಎಲ್ಲರಿಗೂ ಒಳ್ಳೆ ಆರೋಗ್ಯವನ್ನು ದಯಪಾಲಿಸು ರಾಜ ಅಪ್ಪ. ಕರ್ತನೆ ಸ್ವಾಮಿ ಈ ಒಂದು ಆರಾಧನೆಯಲ್ಲಿ ಕರ್ತನೆ ನೀನು ಇಳಿದು ಬಂದಿದ್ದಕ್ಕಾಗಿ ಸ್ತೋತ್ರಯ್ಯ, ಎಲ್ಲರನ್ನು ಮುಟ್ಟಿದ್ದಕ್ಕಾಗಿ ಸ್ತೋತ್ರಯ್ಯ ಕರ್ತನೆ ಸ್ವಾಮಿ ಅಪ್ಪ. ಕರ್ತನೆ ಈ ಒಂದು ಕ್ರಿಸ್ಮಸ್ ಸೆಲೆಬ್ರೇಷನ್ ಕರ್ತನೆ ಒಳ್ಳೆ ರೀತಿಯಾಗಿ ಜರುಗಿಸಿದ್ದಕ್ಕಾಗಿ ನಿಮಗೆ ಸ್ತೋತ್ರಗಳನ್ನು ಸಲ್ಲಿಸ್ತಾ, ನಜರೇತಿನ యేసయ్య ಮುಂದಿನ ವರ್ಷದಲ್ಲಿ ಇನ್ನೂ ಅದ್ಭುತಕರವಾಗಿ ಜರುಗಿಸಲಿಕ್ಕಾಗುವಂತೆ ಎಲ್ಲರೂ ಕರ್ತನೆ ನಿನ್ನನ್ನು ನಂಬುವಂತೆ, ರಕ್ಷಣೆ ಮಾರ್ಗದಲ್ಲಿ ಬರುವಂತೆ, ರಕ್ಷಣೆ ಮಾರ್ಗದಲ್ಲಿ ಸ್ಥಿರವಾಗಿ ನಿಲ್ಲಿಕ್ಕಾವಂತೆ, ನೀನು ಬರುವುದರೊಳಗಾಗಿ ಎಲ್ಲರೂ ಕರ್ತನೆ ನಿಮಗೋಸ್ಕರ ಸಿದ್ಧವಾಗಿ ಇರ್ಲಿಕ್ಕಾವಂತೆ ಅದ್ಭುತ ಕಾರ್ಯವನ್ನು ಕರ್ತನೆ ಈ ಒಂದು ಗ್ರಾಮದಲ್ಲಿ ನಡೆಸ್ತಾ ಬರಬೇಕಾಗಿ ನಜರೇತಿನ యేసయ్య ನಿನ್ನೊಂದೇ ನಾಮದಲ್ಲಿ ಎಲ್ಲವನ್ನು ಬೇಡಿ ಹೊಂದಿದ್ದೇವೆ ತಂದೆ, ಆಮೇನ್. ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿಯು, ಕುಮಾರನಾಗಿ ಬಂದರೆ ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆಯು, ಪರಿಶುದ್ಧಾತ್ಮ ದೇವರ ಶಾಶ್ವತವಾದ ಅನ್ಯೋನ್ಯತೆ ನಡೆಸಿ, ಅಲಂಕರಿಸಿ, ಬಲಪಡಿಸಿ, ಕೂಡಿ ಬಂದರೆ ಇವರ ಸಂಗಡಲು ಸಕಲ ಸದ್ಭಕ್ತರ ಸಂಗಡಲು ಪ್ರಪಂಚದಲ್ಲಿರುವ ಎಲ್ಲಾ ಮನುಷ್ಯರ ಸಂಗಡಲು ಸದಾ ಕಲ್ಯಾಣಿಯಾಗಿರಲಿ ಸ್ವಾಮಿ, ಆಮೇನ್. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳಿಲ್ಲಯ. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳಿಲ್ಲಯ. ಯೇಸು ಪ್ರಭು ರಕ್ತಕ್ಕೆ ಸಂಪೂರ್ಣ ವಿಜಯ.